ಒಂದು ರೋಬೋಟ್ ಮನುಷ್ಯರಿಂದ ದೂರವಾಗಿ ಒಂದು ಸುಂದರವಾದ ಐಲ್ಯಾಂಡ್ಗೆ ಬಂದು ಅಲ್ಲಿರೋ ಪ್ರಾಣಿ ಹಾಗೂ ಪಕ್ಷಿಗಳ ಜೊತೆ ಯಾವ ರೀತಿ ಫ್ರೆಂಡ್ಶಿಪ್ ಮಾಡುತ್ತೆ ಮತ್ತು ಅದು ಕೊನೆವರೆಗೂ ಸರ್ವೈವಲ್ ಆಗುತ್ತಾ ಇಲ್ವಾ ಎಂಬುದನ್ನ ಬ್ಯೂಟಿಫುಲ್ ಹಾಗೂ ಎಮೋಷನಲ್ ಆಗಿ ಹೇಳಿರುವಂತಹ ಅಡ್ವೆಂಚರ್ ಹಾಗೂ ಆನಿಮೇಷನ್ ಮೂವಿನೇ ದಿ ವೈಲ್ಡ್ ರೋಬೋಟ್ ಅಂತ. ಇದು ಟೆಕ್ನಾಲಜಿ ಮತ್ತು ನೇಚರ್ ನ ಮಧ್ಯದಲ್ಲಿ ನಡೆಯುವಂತಹ ಒಂದು ಸ್ಟೋರಿ. ಈ ಮೂವಿಯ ಸ್ಟೋರಿ ಎಲ್ಲರ ಹೃದಯವನ್ನು ಗೆದ್ದಿದೆ. ಫ್ರೆಂಡ್ಸ್, ಎಲ್ರಿಗೂ ಫಿಲ್ಮಿ ಸ್ಟೋರೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಬೆಂಬಲವನ್ನ ಕೊಡಿ. ಈ ಮೂವಿ 2024ರಲ್ಲಿ ರಿಲೀಸ್ ಆಗಿದೆ. ಡ್ರೀಮ್ ವರ್ಕ್ ಆನಿಮೇಷನ್ ಸ್ಟುಡಿಯೋ ಅವರು ನಿರ್ಮಾಣ ಮಾಡಿ ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್ ಮೂವಿನ ಡೈರೆಕ್ಟ್ ಮಾಡಿರುವಂತಹ ಡೈರೆಕ್ಟರ್ ಕ್ರಿಸ್ ಸ್ಯಾಂಡರ್ಸ್ ಅವರು ಈ ಮೂವಿನ ಕೂಡ ಡೈರೆಕ್ಟ್ ಮಾಡಿದ್ದಾರೆ. ಹೆಚ್ಚೇನೋ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯನ್ನು ಸ್ಟಾರ್ಟ್ ಮಾಡೋಣ. ಈ ಸ್ಟೋರಿ ಫ್ಯೂಚರ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಯೂನಿವರ್ಸಲ್ ಡೈನಾಮಿಕ್ ಅನ್ನೋ ಕಂಪನಿ ಮನುಷ್ಯರಿಗೆ ಸಹಾಯ ಮಾಡುವಂತಹ ವಿವಿಧ ರೀತಿಯ ರೋಬೋಟ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರುತ್ತೆ. ಒಂದು ದಿನ ನೂರಾರು ರೋಬೋಟ್ಸ್ ಗಳನ್ನ ಹೊತ್ತು ಒಂದು ಶಿಪ್ ಸಮುದ್ರದಲ್ಲಿ ಸಾಕ್ತಾ ಇರುತ್ತೆ. ಆದರೆ ದೊಡ್ಡದಾದ ಬಿರುಗಾಳಿಗೆ ಆ ಶಿಪ್ ಸಮುದ್ರದಲ್ಲೇ ಮುಳುಗೋಗುತ್ತೆ. ಎಲ್ಲ ರೋಬೋಟ್ಸ್ ಗಳು ಹಾಳಾಗಿ ಹೋಗ್ತವೆ. ಆದ್ರೆ ಒಂದೇ ಒಂದು ರೋಬೋಟ್ ಐಲ್ಯಾಂಡ್ ನ ಪಕ್ಕ ಇರುವಂತಹ ಸಮುದ್ರ ತೀರದಲ್ಲಿ ತೇಲ್ತಾ ಇರುತ್ತೆ. ಆಗ ಸಮುದ್ರದಲ್ಲಿ ಆಟ ಆಡ್ತಾ ಇರುವಂತಹ ವಾಟರ್ ಅನಿಮಲ್ಸ್ ಗಳು ಮಿಸ್ ಆಗಿ ರೋಬೋಟ್ ಇರುವಂತಹ ಬಾಕ್ಸ್ ಹತ್ರ ಬರ್ತವೆ. ಅಲ್ಲಿ ಒಂದು ಅನಿಮಲ್ ರೋಬೋಟ್ ಪವರ್ ಬಟನ್ ನ ಪ್ರೆಸ್ ಮಾಡಿಬಿಡುತ್ತೆ. ಆಗ ರೋಬೋಟ್ ಆಕ್ಟಿವೇಟ್ ಆಗಿ ಕಂಗ್ರಾಚುಲೇಷನ್, ಯೂನಿವರ್ಸಲ್ ಡೈನಾಮಿಕ್ ರೋಬೋಟ್ ನ ಪರ್ಚೇಸ್ ಮಾಡಿದ್ದಕ್ಕೆ ನಾನು ರೋಸಮ್ 7134, ನೀವು ಯಾವುದೇ ಕೆಲಸ ಕೊಟ್ಟರು ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳುತ್ತೆ. ಜಸ್ಟ್ ನೀವು ನನಗೆ ಟಾಸ್ಕ್ ಕೊಡಿ ಅಂತ ಹೇಳುತ್ತೆ. ಆಗ ವೋಟರ್ಸ್ ಅನಿಮಲ್ಗಳು ವಿಚಿತ್ರವಾಗಿ ರೋಬೋಟ್ನೇ ನೋಡ್ತಾ ಇರ್ತವೆ. ಆಗ ಇದ್ದಕ್ಕಿದ್ದಂತೆ ಸಮುದ್ರದ ಅಲೆಗಳು ರೋಬೋಟ್ನ ತಳ್ಳಿ ಸಮುದ್ರದ ತೀರಕ್ಕೆ ತಂದು ಬಿಸಾಕುತ್ತೆ. ಆದರೆ ಇನ್ನು ಎತ್ತರದ ಸಮುದ್ರದ ಅಲೆಗಳು ರೋಬೋಟ್ನ ಕಡೆಗೆ ಬರ್ತಾ ಇರ್ತವೆ. ಅದನ್ನ ನೋಡಿ ನಮ್ಮ ರೋಬೋ ಮೇಲೆ ಹತ್ತಲು ಪ್ರಯತ್ನ ಮಾಡುತ್ತೆ. ಆದ್ರೆ ಸಾಧ್ಯವಾಗದೆ ಕೆಳಗೆ ಬಿದ್ದ್ಬಿಡುತ್ತೆ. ಅದರ ಮುಂದೆ ಕ್ರಾಬ್ಸ್ ಕೂಡ ಹತ್ತುತ್ತಾ ಇರುತ್ತೆ. ಅದನ್ನ ನೋಡಿ ರೋಬೋ ಕೂಡ ಅದೇ ರೀತಿ ಹತ್ತೋದಕ್ಕೆ ಪ್ರಯತ್ನ ಮಾಡಿ ಮೇಲ್ಗಡೆ ಬಂದ್ಬಿಡುತ್ತೆ. ನಂತರ ಕ್ರಾಬ್ನ ಕೈಯಲ್ಲಿ ಇಟ್ಕೊಂಡು ನನಗೆ ಕಸ್ಟಮರ್ ಸಿಕ್ಕಿದ್ದಾರೆ ಅನ್ಕೊಂಡು ನಿನ್ಗೆ ಏನಾದರೂ ಸಹಾಯ ಬೇಕಾ ಅಂತ ಕೇಳೋಷ್ಟರಲ್ಲಿ ಒಂದು ಪಕ್ಷಿ ಬಂದು ಕ್ರಾಬ್ನ ಎತ್ಕೊಂಡು ಹಾರಿ ಹೋಗ್ಬಿಡುತ್ತೆ. ಮುಂದಿನ ಸೀನಲ್ಲಿ ರೋಬೋಟ್ ಆ ಸುಂದರವಾದ ಕಾಡಿನ ಒಳಗೆ ಹೋಗೋದಕ್ಕೆ ರೆಡಿಯಾಗಿ ನಾನು ಈಗ ನನ್ನ ಮೊದಲ ಟಾಸ್ಕ್ ಅನ್ನು ತೆಗೆದುಕೊಳ್ಳಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳ್ಕೊಂಡು ಕಾಡೊಳಗೆ ಬರುತ್ತೆ. ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನ ಮಾತಾಡಿಸ್ತಾ ನಾನು ನಿಮಗೆ ಏನಾದರೂ ಸಹಾಯ ಮಾಡ್ಬೇಕಂತ ಕೇಳ್ತಾ ಇರುತ್ತೆ. ಆದ್ರೆ ಯಾವುದೇ ಪ್ರಾಣಿ ಪಕ್ಷಿ ರೋಬೋಟ್ನ ನೋಡಿ ಮಾತಾಡೋದಿರ್ಲಿ ಅದ್ರ ಎದುರುಗಡೆ ನಿಲ್ತಾನೆ ಇರಲ್ಲ. ಎಲ್ಲವೂ ಹೆದರ್ಕೊಂಡು ಓಡ್ತಾ ಇರ್ತವೆ. ಆಗ ಒಂದೇ ಒಂದು ಜಿಂಕೆಯನ್ನು ನೋಡಿ ಅದರ ಹಿಂದೆ ನಾನು ನಿಮಗೆ ಸಹಾಯ ಮಾಡ್ಲಾ ಅಂತ ಹೋಗ್ತಾ ಇರುತ್ತೆ. ಆಗ ಜಿಂಕೆ ಸರಿಯಾಗಿ ಹಿಂದೆಯಿಂದ ಜಾಡ್ಸ್ ಓದ್ಬಿಡುತ್ತೆ. ಇದರಿಂದ ರೋಬೋಟ್ ಒಂದು ಕಡೆ ಹೋಗಿ ಬಿದ್ದು ಹೋಗುತ್ತೆ. ಅವಾಗ ರೋಸಮ್ ಹತ್ರ ಒಂದು ಚಿಟ್ಟೆ ಬರುತ್ತೆ. ಆ ಚಿಟ್ಟೆನ ಇಟ್ಕೊಳ್ಳಕ್ಕೆ ರೋಬೋಟ್ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸಾವಿರಾರು ಚಿಟ್ಟೆಗಳು ಹಾರ್ತಾ ಇರ್ತವೆ. ಅದನ್ನ ತಿನ್ನೋದಕ್ಕೆ ಅಂತ ಹಲವಾರು ಅನಿಮಲ್ಸ್ಗಳು ಬಂದು ರೋಬೋಟ್ನ ಹತ್ತಿ ಓಡಾಡ್ತಾ ಇರ್ತವೆ. ಆದ್ರೆ ಇದರಿಂದ ರೋಬೋಟ್ಗೆ ಕನ್ಫ್ಯೂಸ್ ಆಗಿ ಅನಿಮಲ್ಸ್ಗಳ ಹತ್ರ ಮಾತಾಡೋಕೆ ಟ್ರೈ ಮಾಡುತ್ತೆ. ಹಾಗೂ ಅನಿಮಲ್ಸ್ಗಳು ಕೂಡ ರೋಬೋಟ್ ಜೊತೆ ಮಾತಾಡೋಕೆ ಟ್ರೈ ಮಾಡ್ತವೆ. ಆದ್ರೆ ಅನಿಮಲ್ಸ್ಗಳ ಭಾಷೆ ರೋಬೋಟ್ಗೆ ಅರ್ಥವಾಗೋದಿಲ್ಲ. ಆಗ ರೋಬೋಟ್ ಲರ್ನಿಂಗ್ ಮೋಡ್ನ ಆಕ್ಟಿವೇಟ್ ಮಾಡಿಕೊಂಡು ಒಂದು ಜಾಗದಲ್ಲಿ ಕುಳಿತುಕೊಳ್ಬಿಡುತ್ತೆ. ಅನಿಮಲ್ಸ್ಗಳ ಇಡೀ ದಿನದ ಆಕ್ಟಿವಿಟಿ ಹಾಗೂ ಅವುಗಳು ಮಾಡ್ತಿರುವಂತಹ ಕಮ್ಯುನಿಕೇಶನ್ ನ ಭಾಷೆಯನ್ನು ಅರ್ಥ ಮಾಡಿಕೊಂಡು ತನ್ನ ಪ್ರೋಗ್ರಾಮಿಂಗ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳುತ್ತೆ. ನಂತರ ಅದು ಅನಿಮಲ್ಸ್ಗಳ ಭಾಷೆಯಲ್ಲಿ ನಾನು ರೋಸಮ್ 7134, ನಾನು ನಿಮಗೆ ಸಹಾಯ ಮಾಡೋಕೆ ಬಂದಿದ್ದೀನಿ. ನಿಮ್ಮ ಜೀವನವನ್ನು ಸರಳವಾಗಿ ಬದುಕೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳುತ್ತೆ. ಆಗ ಒಂದು ಮೊಲ ನೀವು ನಮ್ಮನ್ನ ಸಾಯಿಸೋದಕ್ಕೆ ಬಂದಿದ್ದೀರಾ ಅಂತ ಕೇಳುತ್ತೆ. ಆಗ ರೋಬೋಟ್ ನಕಾರಾತ್ಮಕ, ಖಂಡಿತ ಇಲ್ಲ, ನಾನು ನಿಮಗೆ ಸಹಾಯ ಮಾಡೋಕೆ ಬಂದಿದ್ದೀನಿ ಅಂತ ಹೇಳುತ್ತೆ. ಅಷ್ಟಲ್ಲೇ ಒಂದು ಬಲಿಷ್ಠವಾದ ಕೊಂಬುಗಳಿಂದ ಕೂಡಿದಂತ ಒಂದು ಜಿಂಕೆ ರೋಬೋಟ್ನ ಬಂದು ಸರಿಯಾಗಿ ಗುದ್ದುತ್ತೆ. ಇದರಿಂದ ರೋಬೋಟ್ ದೂರ ಹೋಗಿ ಬೀಳುತ್ತೆ. ಅದಾಗಿ ರೋಬೋಟ್ ಮತ್ತೆ ಎದ್ದು ನಿಲ್ಲುತ್ತೆ. ಇದನ್ನು ನೋಡಿದಂತ ಪ್ರಾಣಿಗಳು ಮಾನ್ಸ್ಟರ್ ಕಂಡ್ರೋ, ಇದು ಓಡ್ರೋ ಅಂತ ಎದ್ನೋ ಬಿದ್ದು ಅಂತ ಓಡಿ ಹೋಗ್ತವೆ. ಮುಂದಿನ ಸೀನ್ನಲ್ಲಿ ಮಳೆ ಬರೋದನ್ನ ತೋರಿಸ್ತಾರೆ. ರೋಬೋಟ್ ಒಂದು ಎತ್ತರವಾದ ಪ್ರದೇಶಕ್ಕೆ ಹೋಗಿ ಯಾರಾದರೂ ನನ್ನ ಆರ್ಡರ್ ಮಾಡಿದ್ದೀರಾ ಅಂತ ಕೂಗಿ ಹೇಳುತ್ತೆ. ರೋಬೋಟ್ ತನ್ನ ಜೊತೆ ಆದಂತಹ ಎಲ್ಲ ಘಟನೆಗಳನ್ನ ಆಧರಿಸಿ ಅದು ತಾನು ಇಲ್ಲಿರೋದು ಸರಿಯಲ್ಲ ಅಂತ ತಿಳ್ಕೊಂಡು ರಿಟರ್ನ್ ಟು ಫ್ಯಾಕ್ಟರಿ ಅಂತ ಹೇಳಿ ಟ್ರಾನ್ಸ್ಮಿಟರ್ನ ಆಕ್ಟಿವೇಟ್ ಮಾಡುತ್ತೆ. ಅಷ್ಟರಲ್ಲೇ ಜೋರಾಗಿ ಸಿಡಿಲೊಂದು ಬಂದು ಟ್ರಾನ್ಸ್ಮಿಟರ್ಗೆ ಹೊಡೆಯುತ್ತೆ. ಇದರಿಂದ ರೋಬೋ ಮೇಲಿಂದ ಕೆಳಗೆ ಬಿದ್ದು ಹೋಗುತ್ತೆ. ನಂತರ ರೋಬೋನ ಸಿಸ್ಟಮ್ ರಿಬೂಟ್ ಆಗುತ್ತೆ. ಸ್ವಿಚ್ ಆನ್ ಆಗಿ ನೋಡಿದಾಗ ಅಲ್ಲಿರುವಂತಹ ಎಲ್ಲ ಪ್ರಾಣಿಗಳು ರೋಬೋಟ್ಸ್ನ ಪಾರ್ಟ್ಸ್ಗಳನ್ನ ಕಿತ್ಕೊಂಡು ಆಟ ಆಡ್ತಾ ಇರ್ತವೆ. ಅದರಲ್ಲಿ ಒಂದು ಅನಿಮಲ್ ರೋಬೋಟ್ಸ್ನ ಪವರ್ ಬೋರ್ಡ್ನ ತಕೊಂಡು ಓಡಿ ಹೋಗುತ್ತೆ. ಆಗ ರೋಬೋಟ್ ತನ್ನ ಮಿನಿ ರೋಬೋಟ್ನ ಕಳಿಸಿ ಪ್ರಾಣಿಗಳ ಹತ್ತಿರ ಇರುವಂತಹ ಎಲ್ಲ ಪಾರ್ಟ್ಸ್ಗಳನ್ನ ತಂದು ಕೊಡುವಂತೆ ಮಾಡುತ್ತೆ. ರೋಬೋ ಎಲ್ಲ ಪಾರ್ಟ್ಸ್ಗಳನ್ನ ಮತ್ತೆ ಜೋಡಿಸ್ಕೊಳ್ಳುತ್ತೆ. ರೋಬೋಟ್ನ ಬಾಡಿ ಒಳಗೆಲ್ಲ ಹಲವಾರು ಪ್ರಾಣಿಗಳು ಹೋಗಿರ್ತವೆ. ಆಗ ರೋಬೋ ತನ್ನ ಬಾಡಿನ ಜೋರಾಗಿ ಸ್ಪಿನ್ ಮಾಡುತ್ತೆ. ಇದರಿಂದ ಎಲ್ಲ ಪ್ರಾಣಿಗಳು ಹೊರಗಡೆ ಬಂದು ಬಿದ್ದು ಹೋಗುತ್ತವೆ. ರೋಬೋಟ್ಗೆ ಈಗ ಅರಿವಾಗುತ್ತೆ ನಾನು ಇಲ್ಲಿಂದ ಮೊದಲು ಎಸ್ಕೇಪ್ ಆಗಬೇಕು ಅಂತ ಟ್ರಾನ್ಸ್ಮಿಟರ್ನ ಆಕ್ಟಿವೇಟ್ ಮಾಡುತ್ತೆ. ಆಗ ಎಲ್ಲ ಪ್ರಾಣಿಗಳು ಟ್ರಾನ್ಸ್ಮಿಟರ್ನ ಕಿತ್ಕೊಳ್ಳೋಕೆ ಬರ್ತವೆ. ಇದರಿಂದ ರೋಬೋ ಒಂದು ಮರವನ್ನ ಹತ್ತಿ ಮೇಲೆ ಹೋಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ಮೇಲಿಂದ ಬಂದಂತಹ ಒಂದು ಪ್ರಾಣಿ ಟ್ರಾನ್ಸ್ಮಿಟರ್ನ ಕಿತ್ಕೊಂಡು ಮರವನ್ನ ಹತ್ಬಿಡುತ್ತೆ. ಅದರ ಹಿಂದೆ ರೋಬೋ ಹಾಗೂ ಎಲ್ಲ ಪ್ರಾಣಿಗಳು ಮರವನ್ನು ಹತ್ತೋಕೆ ಶುರು ಮಾಡ್ತವೆ. ಆದ್ರೆ ಮರದ ತುದಿಗೆ ಹೋದಾಗ ಈ ಪ್ರಾಣಿಗಳ ಭಾರಕ್ಕೆ ಮರ ಒಂದ್ ಕಡೆ ಬಾಗುತ್ತೆ. ಆಗ ರೆಕಾನ್ ಪ್ರಾಣಿ ಟ್ರಾನ್ಸ್ಮಿಟರ್ನ ಎತ್ಕೊಂಡು ಓಡಿ ಹೋಗುತ್ತೆ. ರೋಬೋಟ್ ಮರದಿಂದ ಇಳಿದ ತಕ್ಷಣ ಬಾಗಿಕೊಂಡಿದ್ದಂತಹ ಮರದ ತುದಿ ಈಗ ಜೋರಾಗಿ ವಾಪಸ್ ಹೋಗುವುದರಿಂದ ಎಲ್ಲ ಪ್ರಾಣಿಗಳು ದೂರ ಎಸೆಯಲ್ಪಡ್ತವೆ.
ರೆಕೂನ್ ಪ್ರಾಣಿ ಒಂದು ಗುಹೆ ಒಳಗೆ ಟ್ರಾನ್ಸ್ಮಿಟರ್ನ ತಗೊಂಡು ಹೋಗಿ ಮತ್ತೆ ಟ್ರಾನ್ಸ್ಮಿಟರ್ನ ಅಲ್ಲೇ ಬಿಸಾಕಿ ಭಯದಿಂದ ಹೊರಗಡೆ ಬಂದ್ಬಿಡುತ್ತೆ. ಆಗ ರೋಬೋ ತನ್ನ ಕೈನ ಸಹಾಯದಿಂದ ಟ್ರಾನ್ಸ್ಮಿಟರ್ನ ತಗೊಳ್ಳೋಕೆ ಟ್ರೈ ಮಾಡ್ತಾ ಇರುವಾಗ ಅಲ್ಲೇ ಇದ್ದಂತಹ ದೈತ್ಯ ಕರಡಿ ಒಂದು ರೋಬೋನ ಮೇಲೆ ದಾಳಿ ಮಾಡುತ್ತೆ. ಆಗ ರೋಬೋ ಅಲ್ಲಿಂದ ಓಡಕ್ಕೆ ಶುರು ಮಾಡುತ್ತೆ. ಈ ಸಮಯದಲ್ಲಿ ತುಂಬಾ ವೇಗವಾಗಿ ಓಡ್ತಾ ಇದ್ದಂತಹ ರೋಬೋ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಹಾಗೆ ಮುಂದೆ ಸಾಗ್ತಾ ಇರಬೇಕಾದ್ರೆ ಕಾಲು ಜಾರಿ ಬೆಟ್ಟದಿಂದ ಕೆಳಕ್ಕೆ ಜಾರ್ಕೊಂಡು ಬಂದ್ಬಿಡುತ್ತೆ. ಈ ಭರಾಟೆಯಲ್ಲಿ ಹಲವಾರು ಮರಗಳು ಮುರಿದು ಹೋಗ್ತವೆ. ಬೆಟ್ಟದ ತುದಿಗೆ ರೋಬೋ ಬಂದು ಬಿದ್ದಿರುತ್ತೆ. ಈ ಸಮಯದಲ್ಲಿ ಮಳೆ ಹನಿಗಳು ಬೀಳ್ತಾ ಇರುತ್ತೆ. ಸ್ವಲ್ಪ ಸಮಯದ ನಂತರ ರೋಬೋ ಮತ್ತೆ ಆಕ್ಟಿವೇಟ್ ಆಗಿ ತನ್ನ ಬಾಡಿಯಲ್ಲಿ ಆಗಿರುವಂತಹ ಡ್ಯಾಮೇಜ್ಗಳನ್ನ ನೋಡ್ಕೊಳ್ಳುತ್ತೆ. ನಂತರ ಅದಕ್ಕೆ ಒಂದು ಪಕ್ಷಿಯ ಪುಕ್ಕ ಸಿಗುತ್ತೆ. ಆಗ ಅದು ಮೇಲಕ್ಕೆ ಎದ್ದು ಬಿದ್ದೋಗಿರುವಂತಹ ಮರದ ಕೆಳಗೆ ಪಕ್ಷಿ ಸತ್ತೋಗಿರುತ್ತೆ ನೋಡುತ್ತೆ. ಅಲ್ಲಿ ಅದರ ಮೊಟ್ಟೆಗಳು ಕೂಡ ಒಡೆದೋಗಿರುತ್ತೆ. ರೋಬೋಟ್ ಅದನ್ನು ಸ್ಕ್ಯಾನ್ ಮಾಡುವಾಗ ಅಲ್ಲಿ ಮೊಟ್ಟೆ ಒಂದು ಒಡೆಯದೆ ಅದರ ಒಳಗೆ ಪಕ್ಷಿ ಮರಿ ಜೀವಂತವಾಗಿರೋದು ಗೊತ್ತಾಗುತ್ತೆ. ಆ ಮೊಟ್ಟೆಯನ್ನು ರೋಬೋ ತಗೊಂಡು ಅಲ್ಲಿಂದ ಹೊರಡುತ್ತೆ. ಮುಂದಿನ ಸೀನಲ್ಲಿ ರೋಬೋಟ್ ಆ ಮೊಟ್ಟೆಯನ್ನ ಕೈಯಲ್ಲಿ ಇಟ್ಕೊಂಡು ನೋಡ್ಬೇಕಾದ್ರೆ ರೋಬೋಗೆ ಗೊತ್ತಿಲ್ಲದ ಹಾಗೆ ನರಿಯೊಂದು ಮೊಟ್ಟೆಯನ್ನ ಕಸಿದ್ಕೊಂಡು ಓಡಿ ಹೋಗುತ್ತೆ. ಆಗ ರೋಬೋ ಆ ಮೊಟ್ಟೆನಿಂದ ಕನ್ಫರ್ಮ್ ಮಾಡ್ಕೊಳ್ಬೋದಾ ಅಂತ ಹೇಳಿ ಅದರ ಹಿಂದೆ ಓಡಿ ಹೋಗುತ್ತೆ. ನರಿ ಒಂದು ಮರದ ಕೆಳಗೆ ಓಡಿ ಹೋಗಿ ಅವಿದ್ಕೊಳ್ಳುತ್ತೆ. ಆಗ ರೋಬೋ ತನ್ನ ಆರಾಮನ್ನು ಕಟಿಂಗ್ ಬ್ಲೇಡ್ ತರ ಕನ್ವರ್ಟ್ ಮಾಡಿ ಮರವನ್ನ ಕೊರೆದು ನರಿ ಬಾಲ ಹಿಡಿದು ಮೇಲಕ್ಕೆತ್ತು ಬಾಯಲ್ಲಿರುವಂತಹ ಮೊಟ್ಟೆಯನ್ನ ರೋಬೋ ಕಿತ್ಕೊಂಡು ತನ್ನ ಬಾಡಿ ಒಳಗಡೆ ಇಟ್ಕೊಳ್ಳುತ್ತೆ. ಆದ್ರೆ ನಮ್ಗೆ ಗೊತ್ತಿರೋ ಹಾಗೆ ನರಿ ಎಷ್ಟು ಬುದ್ಧಿವಂತ ಅಲ್ವಾ? ಆ ಬುದ್ಧಿವಂತ ನರಿ ಕ್ಷಣದಲ್ಲಿ ಇನ್ನೊಂದು ಕಡೆಯಿಂದ ಮೊಟ್ಟೆನ ಕಚ್ಕೊಂಡು ಓಡಿ ಹೋಗುತ್ತೆ. ಅದರ ಹಿಂದೆನೆ ರೋಬೋ ಕೂಡ ಓಡಿ ಹೋಗ್ತಾ ಇರಬೇಕಾದ್ರೆ ಕಾಲು ಜಾರಿ ಒಂದು ಪ್ರಪಾತಕ್ಕೆ ಬಿದ್ದೋಗುತ್ತೆ. ಆಗ ನರಿ ರೋಸಮ್ ಬಿದ್ದು ಸತ್ತೋಯ್ತು ಅಂದ್ಕೊಂಡು ಹೋಗ್ತಾ ಇರಬೇಕಾದ್ರೆ ರೋಬೋ ಮತ್ತೆ ಮೇಲೆ ಬಂದು ನರಿನ ಕ್ಯಾಚ್ ಮಾಡೋಕೆ ಹೋಗುತ್ತೆ. ಆಗ ನರಿ ಮೊಟ್ಟೆನ ಕೆಳಗಡೆ ಇಟ್ಟು ಟೇಕ್ ಇಟ್ ಅಂತ ಹೇಳುತ್ತೆ. ರೋಸಮ್ ತಗೊಳ್ಳೋಷ್ಟರಲ್ಲಿ ಅದು ಮತ್ತೆ ಮೊಟ್ಟೆನ ನುಂಗಿ ಬಾಯಿಂದ ದೂರ ಎಸೆಯುತ್ತೆ. ರೋಬೋನ ಕೈಯಿಂದ ತಪ್ಪಿಸ್ಕೊಂಡು ಮತ್ತೆ ಮೊಟ್ಟೆನ ಕ್ಯಾಚ್ ಮಾಡಿ ಹೋಗ್ಬೇಕಾದ್ರೆ ಮುಳ್ಳಂದಿ ಮೇಲೆ ಬಿದ್ದೋಗುತ್ತೆ. ಇದರಿಂದ ಮುಳ್ಳುಗಳೆಲ್ಲ ಆ ನರಿಗೆ ಚುಚ್ಕೊಳ್ಳುತ್ತೆ. ಆಗ ನರಿ ಮೊಟ್ಟೆನ ಬಾಯಿಂದ ಬಿಸಾಕುತ್ತೆ. ನಂತರ ರೋಸೋ ಮೊಟ್ಟೆನ ತನ್ನ ಬಾಡಿಯಲ್ಲಿ ಸೇಫ್ ಆಗಿ ಇಟ್ಕೊಂಡು ನರಿಗೆ ಚುಚ್ಕೊಂಡಿದ್ದಂತಹ ಮುಳ್ಳುಗಳನ್ನ ಒಂದೊಂದಾಗಿ ತೆಗೆಯುತ್ತೆ. ಆಗ ನರಿ ಎಲ್ಲ ಮುಳ್ಳುಗಳನ್ನ ತೆಗೆದ್ಮೇಲೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡುತ್ತೆ. ಆಗ ನಮ್ಮ ರೋಬೋ ಹತ್ರ ಇರುವಂತಹ ಮೊಟ್ಟೆ ಒಡೆಯೋಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಇದು ರೋಬೋಗೆ ಅರ್ಥ ಆಗದೆ ಆ ಮೊಟ್ಟೆ ಒಡೆದೋಗದಂತೆ ಬಿಗಿಯಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಳುತ್ತೆ. ಆಗ ನಿಧಾನವಾಗಿ ಮೊಟ್ಟೆ ಒಡೆದು ಒಂದು ಕ್ಯೂಟ್ ಆಗಿರುವಂತಹ ಮರಿ ಹೊರಗಡೆ ಬಂದ್ಬಿಡುತ್ತೆ. ಇದನ್ನ ನೋಡಿದಂತಹ ರೋಬೋಗೆ ತುಂಬಾ ಸಂತೋಷವಾಗಿ ಮರಿಯನ್ನ ಕೆಳಗೆ ಇಳಿಸುತ್ತೆ. ಈ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ, ನಿಮಗೆ ನನ್ನ ಕೆಲಸ ಹೇಗಿತ್ತು ಅನ್ನುತ್ತಾ ಮರಿನ ಕೇಳುತ್ತೆ. ನಂತರ ಅದರ ಮೇಲೆ ಸ್ಟಿಕ್ಕರ್ನ ಅಣಿಸಿ ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ರೇಟಿಂಗ್ ಕೊಡು ಅಂತ ಕೇಳುತ್ತೆ. ಆಗ ಮರಿ ಏನೂ ಅರ್ಥವಾಗದೆ ರೋಬೋಟ್ನೇ ನೋಡ್ತಾ ಇರುತ್ತೆ. ಆಗ ರೋಸೋಮ್ ನಾನು ಫ್ಯಾಕ್ಟ್ರಿಗೆ ಹೋಗೋ ಸಮಯ ಅಂತ ಟ್ರಾನ್ಸ್ಮಿಟರ್ನ ಆನ್ ಮಾಡುತ್ತೆ. ಸಿಗ್ನಲ್ ವೀಕ್ ಇರೋದ್ರಿಂದ ಅದು ಬೇರೆ ಜಾಗಕ್ಕೆ ಹೋಗ್ತಾ ಇರುತ್ತೆ. ಆದರೆ ಆ ಹಕ್ಕಿ ಮರಿ ಕೂಡ ರೋಸೋಮ್ ಹಿಂದೆನೇ ಹೋಗ್ತಾ ಇರುತ್ತೆ. ಅಲ್ಲಿ ರೋಸೋಮ್ಗೆ ಸಿಗ್ನಲ್ ಸಿಗುತ್ತೆ. ಆದರೆ ಮರಿ ಮರದ ಮೇಲಿಂದ ರೋಬೋ ತಲೆ ಮೇಲೆ ಬಂದು ಟ್ರಾನ್ಸ್ಮಿಟರ್ನ ಕುಕ್ಕಿ ಹಾಳು ಮಾಡಿಬಿಡುತ್ತೆ. ಅಲ್ಲೇ ಪಕ್ಕದಲ್ಲೇ ಪಿಂಕ್ಟೇಲ್ ಅನ್ನೋ ಪ್ರಾಣಿ ತನ್ನ ಮಕ್ಕಳನ್ನ ಕರ್ಸ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನ ನೋಡಿದಂತ ರೋಬೋ ಹಕ್ಕಿ ಮರಿನ ಪಿಂಕ್ಟೇಲ್ ಮರಿಗಳ ಮಧ್ಯೆ ಬಿಡುತ್ತೆ. ಆಗ ಪಿಂಕ್ಟೇಲ್ ಮರಿಗಳು ಪಕ್ಷಿಯ ಮರಿನ ನೋಡಿ ಜೋರಾಗಿ ಕಿರ್ಚ್ಕೊಳ್ತವೆ. ಆಗ ಪಿಂಕ್ಟೇಲ್ ನಿಮ್ಗೆಲ್ಲ ಏನಾಗಿದೆ, ಯಾಕೆ ಹಿಂಗೆ ಹರ್ಚ್ಕೊಳ್ತಾ ಇದ್ದೀರಾ ಅಂತ ಕೋಪದಿಂದ ತನ್ನ ಮಕ್ಕಳನ್ನ ಕೇಳುತ್ತೆ. ಆಗ ಅಲ್ಲಿ ಇದ್ದಂತ ಹಕ್ಕಿ ಮರಿನ ನೋಡಿ ಪಿಂಕ್ಟೇಲ್ ಕೇಳುತ್ತೆ, ನಿನ್ನ ಅಮ್ಮ ಎಲ್ಲಿ ಪುಟ್ಟ ಅಂತ. ಅಷ್ಟಲ್ಲೇ ರೋಸಮ್ ಅಲ್ಲಿಗೆ ಬಂದ್ಬಿಡುತ್ತೆ. ಆಗ ರೋಬೋನ ನೋಡಿದಂತ ಪಿಂಕ್ಟೇಲ್ ಹಾಗೂ ಎಲ್ಲ ಮರಿಗಳು ಮಾನ್ಸ್ಟರ್ ಬಂತು ಅಂತ ಸತ್ತರ್ ಬಂತ ನಟಿಸ್ತವೆ. ಇದರಿಂದ ರೋಬೋ ಬೇಜಾರಾಗಿ ಒಂದ್ ಕಡೆ ಹೋಗಿ ಕುಳಿತುಕೊಂಡು ಬಿಡುತ್ತೆ. ಆಗ ಪಿಂಕ್ಟೇಲ್ ರೋಬೋ ಹತ್ರ ಬಂದು ಈ ಮಗು ನಿಮ್ದ ಅಂತ ಕೇಳುತ್ತೆ. ಆಗ ರೋಬೋ ಇಲ್ಲ, ಈ ಮರಿ ನನ್ನ ಹಿಂದೆನೆ ಬರ್ತಾ ಇದೆ ಅಂತ ಹೇಳುತ್ತೆ. ಪಿಂಕ್ಟೇಲ್ ಹೇಳುತ್ತೆ, ಹೌದು, ಈ ಮರಿ ಹಂಸಗಳು ಯಾವುದನ್ನ ಮೊದಲು ನೋಡ್ತಾವೋ ಅದನ್ನ ತುಂಬಾ ಹಚ್ಕೊಂಡ್ ಬಿಡ್ತವೆ. ಈ ಮರಿ ತಾಯಿ ನೀನೇ ಇರ್ಬೋದು ಅಂತ ಹೇಳುತ್ತೆ. ಅದಕ್ಕೆ ರೋಸೋಮ್ ತಾಯಿ ಬಗ್ಗೆ ನನ್ನ ಹತ್ರ ಯಾವುದೇ ಪ್ರೋಗ್ರಾಮ್ ಇಲ್ಲ ಅಂತ ಹೇಳುತ್ತೆ. ನನ್ನ ಕೆಲಸ ಕಂಪ್ಲೀಟ್ ಆಗಿದೆ, ನಾನು ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂತ ರೋಬೋ ಹೋಗ್ತಾ ಇರುತ್ತೆ. ಆಗ ಪಿಂಕ್ಟೇಲ್ ಈ ಮಗುನ ನೋಡ್ಕೊಳ್ಳೋದೇ ನಿನ್ನ ಟಾಸ್ಕ್ ಅಲ್ವಾ ಅಂತ ಹೇಳುತ್ತೆ. ಈ ಮಾತನ್ನು ಕೇಳಿದಂತ ತಕ್ಷಣ ರೋಬೋ ಹೌದು, ಟಾಸ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ವಾಪಸ್ ಹೋಗೋಕೆ ಆಗೋಲ್ಲ ಅಂತ ಹೇಳಿ ಹಕ್ಕಿ ಮರಿನ ಕೈಗೆ ತೆಗೆದುಕೊಳ್ಳುತ್ತೆ. ಆಗ ಪಿಂಕ್ಟೇಲ್ ನಿನಗೆ ಆದ್ರೂ ಒಂದ್ ಮಗು ಇದೆ ನೋಡು, ನನಗೆ 7 ಜನ ಮಕ್ಕಳು, ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳುತ್ತೆ. ಆಗ ರೋಬೋ ನೀನು ನನಗೆ ಈ ಹಕ್ಕಿ ಮರಿನ ಸಾಕೋಕೆ ಟಿಪ್ಸ್ ಏನಾದರೂ ಕೊಡ್ತೀಯಾ ಅಂತ ಕೇಳುತ್ತೆ. ಪಿಂಕ್ಟೇಲ್ ಹೇಳುತ್ತೆ, ಮೊದಲು ಅದಕ್ಕೆ ತಿನ್ನೋದು, ಈಜೋದು, ಹಾರೋದು ಇವುಗಳನ್ನ ಕಲಿಸ್ಕೊಡು, ಇಲ್ಲ ಅಂದ್ರೆ ಅದು ಬದುಕೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡುತ್ತೆ. ಅದಾದ್ಮೇಲೆ ರೋಸೋ ಮರಿಗೆ ಸಿಕ್ಕ ಆಹಾರಗಳನ್ನೆಲ್ಲ ತಿನ್ನೋದಕ್ಕೆ ಕೊಡ್ತಾ ಇರುತ್ತೆ. ಅದನ್ನ ನರಿ ಸೈಡ್ನಲ್ಲೇ ನಿಂತ್ಕೊಂಡು ನೋಡ್ತಾ ಮನಸ್ಸಲ್ಲೇ ನಗ್ತಾ ಇರುತ್ತೆ. ನಂತರ ಹಕ್ಕಿ ಮರಿನ ನೀರಿನಲ್ಲಿ ಬಿಟ್ಟು ಈಜು ಅಂತ ಹೇಳುತ್ತೆ. ಆಕಾಶಕ್ಕೆ ಮರಿನ ಎಸೆದು ಹಾರು ಅಂತ ಹೇಳುತ್ತೆ. ಅದನ್ನೆಲ್ಲ ನೋಡ್ತಾ ಇದ್ದಂತಹ ನರಿ ರೋಸೋಮ್ ಹತ್ರ ಬಂದು ನನ್ನ ಹೆಸರು ಫಿಂಕ್ ಅಂತ, ನಾನು ಲೋಕಲ್ ಗೂಸ್ ಎಕ್ಸ್ಪರ್ಟ್, ನಾನೇನಾದರೂ ಸಹಾಯ ಮಾಡ್ಬೇಕಂತ ಕೇಳುತ್ತೆ. ಆಗ ರೋಬೋ ನೀನೊಬ್ಬ ಡೆಸ್ಟ್ರಾಯ್ ಮಾಡೋ ಯೂನಿಟ್ ಅಂತ ಹೇಳಿದಾಗ ಫಿಂಕ್ ಭಯ ಪಡಬೇಡ, ನಾನು ನಿನ್ನ ಮರಿನ ತಿನ್ನಲ್ಲ ಅಂತ ಹೇಳುತ್ತೆ. ಹಾಗಾದ್ರೆ ಯಾಕೆ ನೀನು ಮೊಟ್ಟೆನ ಕದ್ದೆ ಅಂತ ಕೇಳುತ್ತೆ. ಫಿಂಕ್ ಹೇಳುತ್ತೆ, ನಾನೊಬ್ಬ ನರಿ ಬುದ್ಧಿನ ನಾನು ತೋರಿಸ್ತೀನಿ, ಇದು ನನ್ನ ನೇಚರ್ ಅಂತ ಹೇಳುತ್ತೆ. ನಂತರ ನರಿ ಹಕ್ಕಿ ಮರಿಗೆ ಸಹಾಯ ಮಾಡುವ ನೆಪದಲ್ಲಿ ಉಪಾಯ ಮಾಡಿ ತನಗೆ ಬೇಕಾಗಿರುವಂತಹ ಎಲ್ಲ ಆಹಾರವನ್ನು ತರಿಸ್ಕೊಂಡು ತಿಂತಾ ಇರುತ್ತೆ. ಅದೇಗಪ್ಪ ಅಂದ್ರೆ ಮೀನು,
ಜೇನು ಕಪ್ಪೆ ಚಿಪ್ಗಳನ್ನ ತರಿಸ್ಕೊಂಡು ಹೊಟ್ಟೆ ತುಂಬ ತಿಂದು ಆರಾಮವಾಗಿ ಕಾಲ ಕಳೀತಾ ಇರುತ್ತೆ. ಆಗ ರೋಸಮ್ ನೀನ್ ಏನ್ ಮಾಡ್ತಾ ಇದ್ದೀಯಾ, ಎಲ್ಲ ಆಹಾರವನ್ನ ತರಿಸ್ಕೊಂಡು ನೀನೇ ತಿಂತಾ ಇದೀಯಾ, ಮಗುಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳುತ್ತೆ. ಯೋಚನೆ ಮಾಡಬೇಡ, ಮಗುಗೆ ಆಹಾರ ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಮಣ್ಣನ್ನ ಕೆರೆಯುತ್ತೆ ಫಿಂಕ್. ಆಗ ಹೊರಬಂದಂತ ಹುಳುಗಳನ್ನ ಹಕ್ಕಿ ಮರಿ ಸಂತೋಷದಿಂದ ತಿನ್ನುತ್ತೆ. ಅದನ್ನ ನೋಡಿದಂತ ರೋಸಮ್ ನನ್ನ ಮೊದಲ ಟಾಸ್ಕ್ ಈಗ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಖುಷಿ ಪಡುತ್ತೆ. ನನ್ನ ಪವರ್ ಕೋರ್ ಕಳೆದು ಹೋಗಿದೆ, ಟ್ರಾನ್ಸ್ಮಿಟರ್ ಕೂಡ ಹಾಳಾಗಿದೆ ಅಂತ ರೋಬೋ ಹೇಳುತ್ತೆ. ಅದಕ್ಕೆ ಫಿಂಕ್ ಹೇಳುತ್ತೆ, ಬೇರೆ ರೋಬೋ ಸಿಕ್ಕರೆ ಅದನ್ನ ಸಾಯಿಸಿ ಅದರ ಪಾರ್ಟ್ಸ್ನ ಹಾಕೊಳ್ಳೋಣ ಬಿಡುವಂತ. ಆಗ ರೋಬೋ ಅದು ತಪ್ಪು, ಬೇರೆಯವರಿಗೆ ನಾವು ಹಾನಿ ಮಾಡಬಾರ್ದು ಅಂತ ಹೇಳುತ್ತೆ. ನಂತರ ರೋಬೋ ಹಕ್ಕಿ ಮರಿನ ನೀರಿನಲ್ಲಿ ಈಜೋಕೆ ಮತ್ತು ಆಕಾಶದಲ್ಲಿ ಹಾರೋಕೆ ಎಷ್ಟು ಸಮಯ ಬೇಕು ಅಂತ ಕೇಳುತ್ತೆ. ಇದೆಲ್ಲ ತುಂಬಾ ಈಸಿ ಅಂತ ಹೇಳಿ ಹಕ್ಕಿ ಮರಿನ ನೀರೊಳಗೆ ಎಸೆಯುತ್ತೆ ಫಿಂಕ್. ಆಗ ರೋಬೋ ಹಕ್ಕಿ ಮರಿನ ಹೊರಗಡೆ ತಂದು ಈ ರೀತಿ ಅದು ಈಜೋಕೆ ಕಷ್ಟವಾಗಬಹುದು. ಆಗ ಫಿಂಕ್ ಹೇಳುತ್ತೆ, ಅದು ಸರಿ, ಅದೆಲ್ಲ ನಾವು ಮುಂದೆ ನೋಡ್ಕೊಳ್ಳೋಣ ಬಿಡು, ಹಕ್ಕಿ ಮರಿ ಇರೋದಕ್ಕೆ ಈಗ ಒಂದು ಸ್ಥಳ ಅಥವಾ ಮನೆನ ರೆಡಿ ಮಾಡು ಅಂತ ಕೇಳುತ್ತೆ. ಆಗ ರೋಸಮ್ ಕಾಡೊಳಗೆ ಹೋಗಿ ಮರದ ತುಂಡುಗಳನ್ನ ತೆಗೆದುಕೊಂಡು ಬರುತ್ತೆ. ಪೆಡ್ಲರ್ ಒಂದು ಗೂಡನ್ನ ಕಟ್ಕೊಂಡಿರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿ ಅದೇ ಮಾದರಿಯ ಗೂಡನ್ನು ಕಟ್ಟೋಕೆ ಸ್ಟಾರ್ಟ್ ಮಾಡುತ್ತೆ ರೋಬೋ. ಕೊನೆಗೆ ಭದ್ರವಾದ ಗೂಡನ್ನ ರೆಡಿ ಮಾಡುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಫಿಂಕ್, ರೋಬೋಟ್ ಹಾಗೂ ಹಕ್ಕಿ ಮರಿ ಮೂವರು ಕೂಡ ಮರದ ಕೆಳಗೆ ಕುಳಿತುಕೊಂಡು ಈ ಹಕ್ಕಿ ಮರಿಗೆ ಏನ್ ಹೆಸರಿಡೋದು ಅಂತ ಚರ್ಚೆ ಮಾಡ್ತಾ ಇರ್ತಾರೆ. ಹಕ್ಕಿ ಮರಿಗೆ ಕೊನೆಗೆ ಬ್ರೈಟ್ ಪಿಲ್ ಅಂತ ಹೆಸರಿಡ್ತಾರೆ. ಫಿಂಕ್ ಗೂಡಿನೊಳಗೆ ನಾನು ಇರ್ಬೋದು ಅಂತ ರೋಬೋನ ಕೇಳುತ್ತೆ. ಅದಕ್ಕೆ ರೋಬೋ ಕೂಡ ಒಪ್ಕೊಳ್ಳುತ್ತೆ. ಅದಾದ್ಮೇಲೆ ರೋಬೋ ಬ್ರೈಟ್ ಪಿಲ್ಗೆ ಹೇಗೆ ರೀಸೆಟ್ ಮಾಡೋದು ಅಂತ ಕೇಳುತ್ತೆ. ಅದಕ್ಕೆ ಫಿಂಕ್, ನಾವು ರೀಸೆಟ್ ಮಾಡೋಕೆ ಆಗಲ್ಲ, ಅದರ ಬದಲಾಗಿ ಕತೆ ಹೇಳಿದ್ರೆ ಅದು ಮಲಗಬಹುದು ಅಂತ ಹೇಳಿ ಹೇಗೆ ಭೇಟಿಯಾದವು ಅಂತ ಅದರ ಕಥೆನೇ ಹೇಳುತ್ತೆ. ಆದ್ರೆ ಹಕ್ಕಿ ಮರಿ ತಾಯಿಯನ್ನ ಸಾಯಿಸಿದ್ದು ರೋಬೋ ಅಂತ ಹೇಳಲ್ಲ. ಅದಾದ್ಮೇಲೆ ರೋಸಮ್ ಶಟ್ ಡೌನ್ ಆಗುತ್ತೆ. ಬ್ರೈಟ್ ಪಿಲ್ ಹಾಗೂ ಫಿಂಕ್ ಕೂಡ ರೋಸಮ್ ಹತ್ರ ಬಂದು ಮಲಗ್ತವೆ. ಸ್ವಲ್ಪ ದಿನಗಳ ನಂತರ ಬ್ರೈಟ್ ಪಿಲ್ ಬೆಳೆದು ದೊಡ್ಡದಾಗುತ್ತೆ. ಕಾಡಿನಲ್ಲಿರುವಂತಹ ಪ್ರಾಣಿಗಳನ್ನ ಮಾತಾಡಿಸಿ ಫ್ರೆಂಡ್ ಮಾಡ್ಕೊಳ್ಳೋಕೆ ಅಂತ ಬ್ರೈಟ್ ಪಿಲ್ ಟ್ರೈ ಮಾಡ್ತಾ ಇರಬೇಕಾದ್ರೆ ಬ್ರೈಟ್ ಪಿಲ್ ನ ನೋಡಿ ಎಲ್ಲ ಪ್ರಾಣಿಗಳು ಹೆದರ್ಕೊಂಡು ಓಡಿ ಹೋಗ್ತಾ ಇರ್ತವೆ. ನಂತರ ಬ್ರೈಟ್ ಪಿಲ್ ಗೆ ಈಜೋಕೆ ರೋಸಮ್ ಟ್ರೈನಿಂಗ್ ಕೊಡ್ತಾ ಇರುತ್ತೆ. ಆಗ ಫಿಂಕ್ ಬ್ರೈಟ್ ಪಿಲ್ ನ ಜೋರಾಗಿ ನೀರೊಳಗೆ ತಳ್ಳಿಬಿಡುತ್ತೆ. ಬ್ರೈಟ್ ಪಿಲ್ ಕಷ್ಟಪಟ್ಟು ಈಜೋಕೆ ಟ್ರೈ ಮಾಡ್ತಾ ಇರುತ್ತೆ. ಆಗ ರೋಸಮ್ ಸ್ವಿಮ್ಮಿಂಗ್ ಕಲಿಕೆ ಅಂತ ಮುಕ್ತಾಯ ಆಯಿತು ಅಂತ ಹೇಳುತ್ತೆ. ಬ್ರೈಟ್ ಪಿಲ್ ಸ್ವಿಮ್ ಮಾಡ್ಬೇಕಾದ್ರೆ ಅದಕ್ಕೆ ಹೆಲ್ಪ್ ಆಗ್ಲಿ ಅಂತ ರೋಸಮ್ ಮಿನಿ ರೋಬೋಟ್ ನ ನೀರೊಳಗೆ ಬಿಡುತ್ತೆ. ಬ್ರೈಟ್ ಪಿಲ್ ಈಜೋಕೆ ಕಷ್ಟ ಪಡ್ತಾ ಇರೋದನ್ನ ಪೆಡ್ಲರ್ ನೋಡುತ್ತೆ. ಹೋಯ್, ನೀನ್ ಸಾಯ್ತಾ ಇದ್ದೀಯಾ, ನನಗೊಂದು ಸಹಾಯ ಮಾಡು, ಮುಂದೆ ಹೋಗಿ ಸಾಯಿ ಅಂತ ಅದು ಹೇಳುತ್ತೆ. ಆಗ ಬ್ರೈಟ್ ಪಿಲ್ಗೆ ಅಲ್ಲೇ 100 ಹಂಸಗಳು ನೀರಿನಲ್ಲಿ ಇರೋದು ಕಾಣುತ್ತೆ. ಅವುಗಳನ್ನ ನೋಡಿ ಅವರಲ್ಲೇ ನಾನು ಒಬ್ಬ ಅಂತ ಅವರ ಹತ್ರ ಹೋಗಿ ಮಾತಾಡ್ಸುತ್ತೆ. ಆದ್ರೆ ಅವುಗಳು ಬ್ರೈಟ್ ಪಿಲ್ ನ ನೋಡಿ ಅಪಹಾಸ್ಯ ಮಾಡ್ತವೆ. ನೀನೇ ಅಲ್ವಾ ಆ ಮಾಂಸ ಜೊತೆ ಇರೋದು, ಹಾಗೆ ಹೀಗೆ ಅಂತ ಹೇಳಿ ಬ್ರೈಟ್ ಪಿಲ್ ಗೆ ಬೇಜಾರಾಗೋ ತರ ಮಾಡ್ತವೆ. ಅದಾದ್ಮೇಲೆ ಬ್ರೈಟ್ ಪಿಲ್ ನಾವು ನೀನು ಇಲ್ಲಿಗೆ ಬರಬಾರ್ದು ಅಂತ ನೀರಿನಲ್ಲಿ ಮುಳುಗಿಸೋಕೆ ಪ್ರಯತ್ನ ಮಾಡ್ತವೆ. ರೋಸಮ್ಗೆ ಗೊತ್ತಾಗಿ ಒಂದೇ ಸಮನೆ ನೀರಿನಲ್ಲಿ ರೋಸಮ್ ಧುಮುಕುತ್ತೆ. ಇದರಿಂದ ಅಲ್ಲಿರುವಂತಹ ಎಲ್ಲ ಪಕ್ಷಿಗಳು ಹಾರಿ ಹೋಗ್ತವೆ. ಆಗ ಒಂದು ಫಿಶ್ ಬ್ರೈಟ್ ಪಿಲ್ ನ ಹಿಡಿದು ತಿನ್ನೋಕೆ ಅಂತ ಟ್ರೈ ಮಾಡುತ್ತೆ. ರೋಸಮ್ ಬ್ರೈಟ್ ಪಿಲ್ ನ ಕಾಪಾಡೋಕೆ ನೀರಿನಲ್ಲಿ ಬರ್ತಾ ಇರಬೇಕಾದ್ರೆ ಅದರ ಕಾಲು ಕಲಿನ ನಡುವೆ ಸಿಕ್ಕಾಕೊಂಡು ಬಿಡುತ್ತೆ. ಆಗ ಮಿನಿ ರೋಬೋಟ್ ಆ ಫಿಶ್ ನ ಹಿಡಿದು ಬ್ರೈಟ್ ಪಿಲ್ ನ ಕಾಪಾಡುತ್ತೆ. ಆಗ ಅದೇ ಜಾಗಕ್ಕೆ ಕೆಲವೊಂದು ಪಕ್ಷಿಗಳು ಬರ್ತವೆ. ಇದು ನಿನ್ನ ತಾಯಿನ ಅಂತ ಕೇಳ್ತವೆ. ಅದಕ್ಕೆ ಬ್ರೈಟ್ ಪಿಲ್ ಹೌದು ಅಂತ ಹೇಳುತ್ತೆ. ನಿನಗೆ ಗೊತ್ತಾ, ನಿನ್ನ ತಾಯಿನ ಸಾಯಿಸಿದ್ದು ಇದೇ ರೋಸಮ್, ಈ ವಿಷಯ ಅದಕ್ಕೂ ಕೂಡ ಗೊತ್ತು ಅಂತ ಹೇಳ್ತವೆ. ಇದನ್ನು ಕೇಳಿದಂತಹ ಬ್ರೈಟ್ ಪಿಲ್ ಗೆ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡುತ್ತೆ. ರೋಸಮ್ ನ ಕಾಲು ಕಲ್ಲುಗಳ ನಡುವೆ ಸಿಕ್ಕಾಕೊಂಡ್ರಿಂದ ಅದರ ಕಾಲು ಮುರಿದೋಗಿರುತ್ತೆ. ಬೇಜಾರಾಗಿ ನಿಂತ್ಕೊಂಡಿರುತ್ತೆ. ನನ್ನ ತಾಯಿನ ನೀವೇನ ಸಾಯಿಸಿದ್ದು ಅಂತ ಕೇಳುತ್ತೆ. ನನಗೆ ನಿಜವಾದ ಅಮ್ಮ ಇದ್ದಿದ್ರೆ ನಾನು ಎಲ್ಲ ಕಲಿತಿದ್ದೆ ಅಂತ ರೋಸಮ್ನ ಕೇಳುತ್ತೆ. ನನ್ನಿಂದ ತಪ್ಪಾಗಿದೆ, ಅದೊಂದು ಆಕ್ಸಿಡೆಂಟ್ ಅಷ್ಟೇ ಅಂತ ಹೇಳುತ್ತಾ ರೋಬೋ. ಇದರಿಂದ ಬ್ರೈಟ್ ಪಿಲ್ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟೋಗುತ್ತೆ. ನಂತರ ರೋಸಮ್ ರೋಬೋಟ್ಸ್ ಬಿದ್ದಿರುವ ಜಾಗಕ್ಕೆ ಬಂದು ಅಲ್ಲಿ ಒಂದು ರೋಬೋ ತಲೆನ ಕೈಗೆ ತಗೋಬೇಕಾದ್ರೆ ಅದು ಆನ್ ಆಗಿ ಪ್ರೊಜೆಕ್ಟರ್ ರೀತಿ ಡಿಸ್ಪ್ಲೇನಲ್ಲಿ ಆ ರೋಬೋಗಳು ಯಾರ್ಯಾರು ತಯಾರು ಮಾಡಿದ್ದಾರೆ ಹಾಗೂ ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಪ್ಲೇ ಆಗುತ್ತೆ. ಅದಾದ್ಮೇಲೆ ಅದರ ತಲೆನ ಇನ್ನೊಂದು ರೋಬೋ ಬಾಡಿಗೆ ಫಿಕ್ಸ್ ಮಾಡುತ್ತೆ. ಆಗ ಅದು ಆಕ್ಟಿವೇಟ್ ಆಗಿ ಏನಾದರೂ ಸಹಾಯ ಬೇಕಂತ ಕೇಳಿದಾಗ ರೋಸಮ್ ನನಗೆ ಒಂದು ಸಮಸ್ಯೆ ಇದೆ ಅಂತ ಕೇಳಿದಾಗ ಆ ರೋಬೋ ರೋಸಮ್ನ ತಲೆನ ಸ್ಕ್ಯಾನ್ ಮಾಡಿ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳುತ್ತೆ. ಆಮೇಲೆ ಹೇಳುತ್ತೆ, ನೀವೀಗ ನಿಮ್ಮ ಪ್ರೋಗ್ರಾಮ್ ನ ಓವರ್ ರೈಡ್ ಮಾಡಿದ್ದೀರಾ ಮತ್ತು ಡಿಫೆಕ್ಟ್ ಆಗಿದ್ದೀರಾ, ಈಗಲೇ ನೀವು ಫ್ಯಾಕ್ಟರಿಗೆ ವಾಪಸ್ ಹೋಗ್ಬೇಕು ಅಂತ ಹೇಳಿ ಅದರ ಟ್ರಾನ್ಸ್ಮಿಟರ್ ನ ರೋಸಮ್ಗೆ ಕೊಡುತ್ತೆ. ನಂತರ ರೋಬೋ ಫಿಂಕ್ ಹತ್ರ ಬಂದು ನಾನು ಇಲ್ಲಿರೋದು ಸರಿಯಲ್ಲ, ನನ್ನ ಕಾಲ್ ಕೂಡ ಹಾಳಾಗಿದೆ, ನಾನು ಫ್ಯಾಕ್ಟರಿಗೆ ವಾಪಸ್ ಹೋಗ್ಬೇಕು ಅಂತ ಹೇಳ್ತಾ ಇರುತ್ತೆ. ಆಗ ಬ್ರೈಟ್ ಪಿಲ್ ತರ ಕಾಣುವಂತ ಪಕ್ಷಿಗಳ ಗುಂಪು ಆಕಾಶದಲ್ಲಿ ಹಾರಿ ಹೋಗ್ತಾ ಇರ್ತವೆ. ಅದನ್ನು ನೋಡಿದಂತಹ ಫಿಂಕ್, ಈಗ ಸಮಯ ಇಲ್ಲ, ಮೊದಲು ನಾವು ಬ್ರೈಟ್ ಪಿಲ್ಗೆ ಹಾರೋದನ್ನ ಕಲಿಸಬೇಕು ಅಂತ ಹೇಳುತ್ತೆ. ಅದಾದ್ಮೇಲೆ ರೋಬೋ ಮತ್ತು ಫಿಂಕ್ ಬ್ರೈಟ್ ಪಿಲ್ ಹತ್ರ ಬರ್ತವೆ. ಬ್ರೈಟ್ ಪಿಲ್ ಗೆ ಫಿಂಕ್ ಹೇಳುತ್ತೆ, ಬೇಗ ನೀನು ಹಾರೋದನ್ನ ಕಲಿಬೇಕು ಅಂತ. ಆಗ ಅದಕ್ಕೆ ಬ್ರೈಟ್ ಪಿಲ್ ಒಪ್ಪೋದಿಲ್ಲ. ಆದ್ರೆ ರೋಸಮ್ ಬ್ರೈಟ್ ಪಿಲ್ ಹತ್ರ ಬಂದು, ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನೀನು ಹಾರೋದನ್ನ ಕಲಿಬೇಕು, ಎಲ್ಲರ ತರ ನೀನು ಕೂಡ ಒಳ್ಳೆ ಜೀವನ ನಡೆಸಬೇಕು ಅಂತ ಹೇಳಿ ರೋಸಮ್ ಯಾವುದೇ ಟಾಸ್ಕ್ ನ ಅರ್ಥಕ್ಕೆ ಬಿಡೋದಿಲ್ಲ ಅಂತ ಆಕಾಶದಲ್ಲಿ ಹಾರಾಡ್ತಾ ಇರುವಂತ ಒಂದು ಪಕ್ಷಿನ ಸ್ಕ್ಯಾನ್ ಮಾಡಿ ಅದು ಯಾವ ರೀತಿ ಹಾರಾಡ್ತಾ ಇದೆ, ರೆಕ್ಕೆನ ಹೇಗೆ ಬಡಿತಾ ಇದೆ, ಅದರ ವೇಗ, ದಿಕ್ಕು ಎಲ್ಲವನ್ನ ರೆಕಾರ್ಡ್ ಮಾಡಿ ಬ್ರೈಟ್ ಪಿಲ್ ಗೆ ತೋರಿಸುತ್ತೆ. ನಂತರ ಬ್ರೈಟ್ ಪಿಲ್ ನ ಹೆಗಲ ಮೇಲೆ ಕೂರಿಸಿಕೊಂಡು ಹಾರೋದನ್ನ ಹೇಳ್ಕೊಡ್ತಾ ಇರುತ್ತೆ. ಆದ್ರೆ ಅಲ್ಲಿರುವಂತಹ ಕಲ್ಲುಗಳು ತಾಗಿ ಅದು ಕೆಳಗಡೆ ಬಿದ್ದ್ಬಿಡುತ್ತೆ.
ಇದಕ್ಕೊಂದು ಉಪಾಯ ಮಾಡಿದಂತಹ ರೋಸಮ್ ಅಲ್ಲೇ ಬಿದ್ದಿರುವಂತಹ ಕಲ್ಲುಗಳ ಸಹಾಯದಿಂದ ಒಂದು ರಸ್ತೆಯನ್ನ ಬಿಲ್ಡ್ ಮಾಡಿ ಪೆಡ್ಲರ್ ಹತ್ರ ಮರದ ಕಾಲನ್ನ ರೆಡಿ ಮಾಡಿಕೊಂಡು ಬ್ರೈಟ್ ಪಿಲ್ ನ ಹಾರೋದಕ್ಕೆ ಪ್ರಾಕ್ಟೀಸ್ ಮಾಡಿಸುತ್ತೆ. ಆಗ ಬ್ರೈಟ್ ಪಿಲ್ ಗೆ ಇದು ಸಾಕಾಗಲ್ಲ ಅಂತ ಒಂದು ಹದ್ದನ್ನ ಬ್ರೈಟ್ ಪಿಲ್ ಗೆ ಫ್ಲೈ ಮಾಡೋದನ್ನ ಹೇಳ್ಕೊಡೋದಕ್ಕೆ ಅಂತ ನೇಮಕ ಮಾಡ್ತಾರೆ. ಈ ಹದ್ದು ಹಾರೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗಿರೋದ್ರಿಂದ ಸೂಪರ್ ಆಗಿ ಬ್ರೈಟ್ ಪಿಲ್ ಗೆ ಟ್ರೈನಿಂಗ್ ಕೊಡುತ್ತೆ. ಕೊನೆಗೂ ಬ್ರೈಟ್ ಪಿಲ್ ಹದ್ದು ಹೇಳಿಕೊಟ್ಟಂತಹ ಹಾರುವ ಎಲ್ಲಾ ಕಲೆಯನ್ನು ಅಭ್ಯಾಸ ಮಾಡಿ ಒಂದು ಒಳ್ಳೆ ಎಕ್ಸ್ಪರ್ಟ್ ಹಾರಾಟಗಾರ ಆಗ್ಬಿಡುತ್ತೆ. ಒಂದು ದಿನ ಬ್ರೈಟ್ ಪಿಲ್ ತರ ಇರುವಂತಹ ಪಕ್ಷಿಗಳ ನಾಯಕ ಆದಂತಹ ಲಾಂಗ್ ನೆಕ್ ರೋಸಮ್ ಹತ್ರ ಬಂದು, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀಯಾ, ನೀನು ಹಾಗೂ ಬ್ರೈಟ್ ಪಿಲ್ ಒಳ್ಳೆ ಬಾಂಧವ್ಯ ಹೊಂದಿದ್ದೀರಿ, ನಿಮ್ಮಿಬ್ಬರನ್ನ ನೋಡಿ ನನಗೆ ತುಂಬಾನೇ ಸಂತೋಷವಾಯಿತು. ಒಂದು ವಾರದ ನಂತರ ನಮ್ಮ ಪಕ್ಷಿಗಳ ತಂಡ ಬೇರೊಂದು ಜಾಗಕ್ಕೆ ವಲಸೆ ಹೋಗ್ತಾ ಇದ್ದೀವಿ ಅಂತ ಲಾಂಗ್ ನೆಕ್ ಪಕ್ಷಿ ಹೇಳುತ್ತೆ. ಆಗ ರೋಸಮ್ ಕೇಳುತ್ತೆ, ಬ್ರೈಟ್ ಪಿಲ್ ಕೂಡ ನಿಮ್ಮ ಜೊತೆ ಬರ್ಬೋದಾ ಅಂತ. ಆವಾಗ ಲಾಂಗ್ ನೆಕ್ ಹೇಳುತ್ತೆ, ಅವನು ಹಾರೋದನ್ನ ಚೆನ್ನಾಗಿ ಕಲಿತಿದ್ರೆ ಖಂಡಿತ ಬರ್ಲಿ ಅಂತ ಹೇಳಿ ಅಲ್ಲಿಂದ ಹಾರ ಹೋಗ್ಬಿಡುತ್ತೆ. ಅದನ್ನು ಕೇಳಿದಂತ ರೋಸಮ್ ಖುಷಿಯಾಗಿ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಬೇಕು ಅಂತ ಬ್ರೈಟ್ ಪಿಲ್ ಗೆ ಹಲವಾರು ವಿವಿಧ ರೀತಿಯ ಕಠಿಣ ಟಾಸ್ಕ್ ಗಳನ್ನ ಕೊಡುತ್ತೆ. ಅದು ಯಾವ ಲೆವೆಲ್ಗೆ ಅಂದ್ರೆ ಬ್ರೈಟ್ ಪಿಲ್ ಕಾಲಿನಲ್ಲಿ ದೊಡ್ಡ ಕಲ್ಲನ್ನು ಹಿಡಿದು ಹಾರೋ ಮಟ್ಟಿಗೆ ಟ್ರೈನಿಂಗ್ ಕೊಟ್ಟಿರುತ್ತೆ. ರೋಸಮ್ ಬ್ರೈಟ್ ಪಿಲ್ ನ ಲಾಂಗ್ ನೆಕ್ ಹತ್ರ ಕರ್ಸ್ಕೊಂಡ್ ಬಂದು ಲಾಂಗ್ ನೆಕ್ ಹತ್ರ ಮಾತಾಡೋಕೆ ಕಳಿಸುತ್ತೆ. ಲಾಂಗ್ ನೆಕ್ ಬ್ರೈಟ್ ಪಿಲ್ ನ ಪ್ರೀತಿಯಿಂದ ವೆಲ್ಕಮ್ ಮಾಡುತ್ತೆ. ಹಾಗೂ ನೀನು ನನ್ನ ಗ್ರೂಪ್ ಗೆ ಸೇರ್ಕೊಳ್ತೀಯ ಅಂತ ಕೇಳಿದಾಗ ಬ್ರೈಟ್ ಪಿಲ್ ಸರಿ ಅಂತ ಒಪ್ಕೊಳ್ಳುತ್ತೆ. ಲಾಂಗ್ ನೆಕ್ ಬ್ರೈಟ್ ಪಿಲ್ ಗೆ ಹೇಳುತ್ತೆ, ಇದೆಲ್ಲ ಸಾಧ್ಯವಾಗಿದ್ದು ರೋಸಮ್ ನಿಂದ, ಅದು ಬೇಕು ಅಂತ ನಿನ್ನ ಫ್ಯಾಮಿಲಿನ ಸಾಯಿಸಲಿಲ್ಲ, ಆದ್ರೆ ಅದು ಕಷ್ಟಪಟ್ಟು ನಿನ್ನ ಫ್ಯಾಮಿಲಿ ನಿನ್ನ ಬೆಳೆಸೋದಕ್ಕಿಂತ ಹೆಚ್ಚಾಗಿ ರೋಸಮ್ ಸ್ವಂತ ಮಗನ ಹಾಗೆ ನಿನ್ನ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದೆ ಅಂತ ಹೇಳುತ್ತೆ. ಕೊನೆಗೆ ರೋಸಮ್ಗೆ ಥ್ಯಾಂಕ್ಸ್ ಹೇಳುತ್ತೆ, ನೀನಂತೂ ತುಂಬಾ ವಿಶೇಷ, ನಿನ್ನ ಮೀಟ್ ಆಗಿ ತುಂಬಾ ಖುಷಿ ಆಯ್ತು, ಗುಡ್ ಬೈ ಅಂತ ಹೇಳಿ ಅಲ್ಲಿಂದ ತನ್ನ ಟೀಮ್ ನ ಕರ್ಸ್ಕೊಂಡು ಹಾರಿ ಹೋಗುತ್ತೆ. ಆಗ ಬ್ರೈಟ್ ಪಿಲ್ ಹೇಳುತ್ತೆ, ಇದೇ ಸಮಯ ಅಲ್ವಾ ನಾನು ಹೊರಡೋಕೆ ಅಂತ. ರೋಸಮ್ ಹೌದು ಅಂತ ಹೇಳುತ್ತೆ. ನೀನು ನನ್ನ ವಾಪಸ್ ಕರ್ಸ್ಕೊಂಡು ಹೋಗ್ತೀಯಾ ಅಂತ ಬ್ರೈಟ್ ಪಿಲ್ ಕೇಳಿದಾಗ ರೋಸಮ್ ಇಲ್ಲ, ನೀನು ಎಲ್ಲಿದ್ರೆ ಚೆನ್ನಾಗಿರ್ತೀಯ ಅಲ್ಲೇ ಇರಬೇಕು ಅಂತ ಹೇಳುತ್ತೆ. ಕೊನೆಯದಾಗಿ ನನಗೆ ಶಕ್ತಿ ಕೊಡು ಅಂತ ಕೇಳಿದಾಗ ರೋಸಮ್ ಬ್ರೈಟ್ ಪಿಲ್ ನ ಹೆಗಲ ಮೇಲೆ ಇರಿಸಿಕೊಂಡು ಓಡಿ ಹೋಗ್ಬೇಕಾದ್ರೆ ಬ್ರೈಟ್ ಪಿಲ್ ನಿಧಾನವಾಗಿ ರೋಸಮ್ ನ ಬಿಟ್ಟು ಮೇಲೆ ಹಾರಿ ಹೋಗುತ್ತೆ. ಅದನ್ನ ನೋಡಿದಂತಹ ರೋಸಮ್ ನನ್ನ ಎಲ್ಲಾ ಟಾಸ್ಕ್ ಕಂಪ್ಲೀಟ್ ಆಯ್ತು ಅಂತ ಅನ್ಕೊಂಡು, ಒಬ್ಬ ತಾಯಿಗೆ ತನ್ನ ಮಗ ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟು ದುಃಖ ಆಗುತ್ತೋ ಅದೇ ತರಹ ರೋಸಮ್ ಫೀಲ್ ಆಗಿ ಆ ತರವಂತಹ ಬ್ರೈಟ್ ಪಿಲ್ ನ ನೋಡಕ್ಕೆ ಬೆಟ್ಟದ ತುದಿಗೆ ಓಡಿ ಬಂದು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರುತ್ತೆ. ರೋಸಮ್ ಬ್ರೈಟ್ ಪಿಲ್ ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರುತ್ತೆ. ಆಗ ಫಿಂಕ್ ಬರ್ತಾನೆ, ಅದರ ಹತ್ರ ನನ್ನ ಟಾಸ್ಕ್ ಕಂಪ್ಲೀಟ್ ಆಗಿದೆ, ಈಗ ನಾನು ಫ್ಯಾಕ್ಟರಿಗೆ ರಿಟರ್ನ್ ಹೋಗ್ಬೇಕು, ನೀನು ನಿನ್ನ ಜೀವನವನ್ನ ಸರಿಯಾಗಿ ನೋಡ್ಕೊ ಅಂತ ಹೇಳಿ ಬೆಟ್ಟದ ಮೇಲೆ ಕುಳಿತುಕೊಂಡು ಟ್ರಾನ್ಸ್ಮಿಟರ್ ನ ಆಕ್ಟಿವೇಟ್ ಮಾಡಿದಾಗ ರೋಬೋಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಕಂಪನಿ ಯೂನಿವರ್ಸಲ್ ಡೈನಾಮಿಕ್ ಅವರಿಗೆ ಸಿಗ್ನಲ್ ಹೋಗುತ್ತೆ. ಈ ಕಡೆ ಬ್ರೈಟ್ ಪಿಲ್ ಹಾಗೂ ಲಾಂಗ್ ನೆಕ್ ಹೋಗ್ತಾ ಇರುವಂತಹ ಪ್ರದೇಶದಲ್ಲಿ ಹವಾಮಾನ ತುಂಬಾ ಕೆಟ್ಟದಾಗಿ ಮಳೆ ಮತ್ತು ಚಂಡಮಾರುತ ತುಂಬಾ ಜಾಸ್ತಿ ಆಗುತ್ತೆ. ಇದರಿಂದ ಸಿಡಿಲುಗಳು ಕೂಡ ಬರೋಕೆ ಶುರುವಾಗ್ತವೆ. ಇನ್ನು ಮುಂದುವರಿದರೆ ಅಪಾಯ ಎಂದು ಅರಿತಂತಹ ಲಾಂಗ್ ನೆಕ್ ತನ್ನ ಟೀಮ್ಗೆ ಅದೇ ಜಾಗದಲ್ಲಿ ಸ್ವಲ್ಪ ಹೊತ್ತು ಕೆಳಗೆ ಇಳಿದು ನಂತರ ಮುಂದುವರಿಯೋಣ ಅಂತ ಹೇಳುತ್ತೆ. ಆಗ ಎಲ್ಲಾ ಪಕ್ಷಿಗಳು ಅದೇ ಜಾಗದಲ್ಲಿ ಲ್ಯಾಂಡ್ ಆಗ್ತವೆ. ಆದ್ರೆ ಆ ಜಾಗ ಬೇರೆ ಯಾವುದು ಅಲ್ಲ, ಅದೇ ಯೂನಿವರ್ಸಲ್ ಡೈನಾಮಿಕ್ ಕಂಪನಿ ಇರುವಂತಹ ಪ್ರದೇಶ ಆಗಿರುತ್ತೆ. ಅಲ್ಲಿ ಬ್ರೈಟ್ ಪಿಲ್ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಒಂದು ರೋಬೋನ ನೋಡಿ ಅದೇ ರೋಸ್ ಅನ್ಕೊಂಡು ಅದನ್ನ ಮಾತಾಡ್ಸ್ಬಿಡುತ್ತೆ. ರೋಸ್, ನೀನು ಇಲ್ಲಿ ಹೇಗೆ ಬಂದೆ? ನಿನ್ನ ನೋಡಿ ನನಗೆ ಖುಷಿ ಆಯ್ತು, ನಾನ್ ನಿನ್ಗೆ ಏನೋ ಹೇಳ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿರುವಂತಹ ರೋಬೋಗಳು ಕಂಪ್ನಿಗೆ ಸಿಗ್ನಲ್ ಕೊಟ್ಟು ಈ ಪಕ್ಷಿಗಳ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತವೆ. ಅವಾಗ ಎಲ್ಲಾ ಪಕ್ಷಿಗಳು ಫ್ಯಾಕ್ಟರಿಗಳ ಒಳಗೆ ಬರೋಕೆ ಶುರು ಮಾಡ್ತವೆ. ಅವಾಗ ತುಂಬಾನೇ ರೋಬೋಟ್ಸ್ ಗಳು ಎಲ್ಲಾ ಪಕ್ಷಿಗಳನ್ನ ಟಾರ್ಗೆಟ್ ಮಾಡಿ ಶೂಟ್ ಮಾಡೋಕೆ ಪ್ರಾರಂಭ ಮಾಡ್ತವೆ. ಈ ಸನ್ನಿವೇಶದಲ್ಲಿ ಒಂದು ಕಡೆ ಫ್ಯಾಕ್ಟರಿಯ ಗ್ಲಾಸ್ ಒಡೆದು ಓಪನ್ ಆಗ್ಬಿಡುತ್ತೆ. ಆಗ ಲಾಂಗ್ ನೆಕ್ ಹೇಳುತ್ತೆ, ಬ್ರೈಟ್ ಪಿಲ್ ನೀನು ಎಲ್ಲಾ ಪಕ್ಷಿಗಳನ್ನ ಸುರಕ್ಷಿತವಾಗಿ ಹೊರಗಡೆ ಕರ್ಸ್ಕೊಂಡು ಹೋಗು, ನೀನೆ ಲೀಡ್ ಮಾಡು ಅಂತ ಹೇಳಿ ಅದು ಬೇರೆ ಕಡೆ ಇರುವಂತಹ ರೋಬೋಟ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ಹೋಗುತ್ತೆ. ಮುಂದಿನ ಸೀನ್ ನಲ್ಲಿ ರೋಸ್ ಮತ್ತು ಫಿಂಕ್ ಇಬ್ರು ಮಾತಾಡ್ತಾ ಇರೋದನ್ನ ತೋರಿಸ್ತಾರೆ. ರೋಸ್ ತನ್ನ ಟ್ರಾನ್ಸ್ಮಿಟರ್ ನ ಆಫ್ ಮಾಡಿ ಅಲ್ಲಿಗೆ ಬಂದಿರುತ್ತೆ. ರೋಸ್ ನ ನೋಡಿದಂತಹ ಫಿಂಕ್ ಖುಷಿಯಾಗಿ, ನೀನು ಬಂದಿದ್ಯಾಕೆ, ನೀನು ಫ್ಯಾಕ್ಟರಿಗೆ ಹೋಗಲ್ವಾ ಅಂತ ಕೇಳಿದಾಗ, ಇಲ್ಲ ನನಗೆ ಬ್ರೈಟ್ ಪಿಲ್ ನ ಬಿಟ್ಟು ಇರೋಕೆ ಆಗಲ್ಲ ಅಂತ ಹೇಳುತ್ತೆ. ಮತ್ತೆ ಫಿಂಕ್, ನೀನು ಇನ್ನು ಯಾಕೆ ಹೆಸರಾಗಿದ್ಯಾ ಅಂತ ಕೇಳಿದಾಗ, ಯಾಕೆ ಕೇಳ್ತೀಯ, ಹೊರಗಡೆ ತುಂಬಾನೇ ವೆದರ್ ಕೆಡ್ತಾಗಿದೆ, ಇಂಥ ಚಳಿನ ನಾನು ಯಾವತ್ತೂ ಕೂಡ ನೋಡಿಲ್ಲ ಅಂತ ಹೇಳುತ್ತೆ. ಆಗ ರೋಸ್ ಕೇಳುತ್ತೆ, ಬೇರೆಯವರೆಲ್ಲ ತೊಂದರೆಯಲ್ಲಿದ್ದಾರಾ ಅಂತ. ಅದಕ್ಕೆ ಫಿಂಕ್ ಹೌದು ಅಂತ ಹೇಳುತ್ತೆ. ಆಗ ರೋಸ್, ನಾವು ಎಲ್ಲರನ್ನು ಕಾಪಾಡಬೇಕು ಬಾ ಅಂತ ಫಿಂಕ್ ನ ಕರೆದಾಗ ಫಿಂಕ್ಗೆ ಇದು ಇಷ್ಟ ಇಲ್ಲ ಅಂದ್ರೂ ಕೂಡ ಅದು ಕೂಡ ಹೋಗುತ್ತೆ. ಫಿಂಕ್ ಹಾಗೂ ರೋಸ್ ಯುದ್ಧದಲ್ಲಿ ಹೋರಾಡುವ ಸೈನಿಕರಂತೆ ಆ ಕೆಟ್ಟ ಚಳಿಯಲ್ಲಿಯೂ ಕೂಡ ಮಂಜುಗಡ್ಡೆಯಲ್ಲಿ ಊದ್ಕೊಂಡಿದ್ದಂತಹ ಮರದ ಕೆಳಗೆ ಅವಿದ್ಕೊಂಡಿದ್ದಂತಹ ಎಲ್ಲ ಅಪಾಯದಲ್ಲಿರುವಂತಹ ಎಲ್ಲ ಪ್ರಾಣಿಗಳನ್ನ ಅವರು ರಕ್ಷಣೆ ಮಾಡಿ ತಾನು ನಿರ್ಮಿಸಿದಂತಹ ಗೂಟಿನೊಳಗೆ ತಂದು ಬಿಡ್ತಾರೆ. ಎಲ್ಲಾ ಪ್ರಾಣಿ ಪಕ್ಷಿಗಳು ಗೂಡಿನೊಳಗೆ ನಾಯಿಗಳು ಕಿತ್ತಾಡ್ತಾರ ಜಗಳ ಆಡ್ತಾ ಇರ್ತವೆ. ಇದರಿಂದ ಬೇಸರಗೊಂಡಂತ ಫಿಂಕ್ ಜೋರಾಗಿ ಸುಮ್ನೆ ಇರಿ ಅಂತ ಕೂಗುತ್ತೆ. ಆಗ ಎಲ್ಲಾ ಪ್ರಾಣಿಗಳು ಸೈಲೆಂಟ್ ಆಗ್ತವೆ. ಇಲ್ಲಿ ಇರುವ ಎಲ್ರಿಗೂ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ಸನ್ನಿವೇಶ ಸರಿ ಇಲ್ಲ, ಇದು ನಾವು ಜಗಳ ಆಡುವ ಸಮಯ ಅಲ್ಲ, ನಮ್ಗೆಲ್ಲ ಬದುಕೋಕೆ ಇನ್ನೊಂದು ಅವಕಾಶ ಸಿಕ್ಕಿದೆ, ಅದು ಕೂಡ ಈ ರೋಸ್ ನಿಂದ. ನೀವೆಲ್ಲ ಅವಳನ್ನ ಮಾನ್ಸ್ಟರ್ ಅಂತ ಕರೆದ್ರಿ, ಮತ್ತೆ ನೀವು ಅವಳನ್ನ ಕಂಡ್ರೆ ಸಾಕು ದೂರ ಓಡಿ ಹೋಗ್ತಾ ಇದ್ರಿ,
ಅವಳನ್ನ ಅಪಹಾಸ್ಯ ಮಾಡಿದ್ರಿ, ಆದರೆ ಅವಳು ಒಂದು ಮಗುಗೆ ಜೀವನ ಕೊಡೋಕೆ ನೋಡ್ತಾ ಇದ್ಲು, ನಿಮ್ಮನ್ನೆಲ್ಲ ಕಾಪಾಡೋಕೆ ತುಂಬಾ ಶ್ರಮ ಪಟ್ಟಿದ್ದಾಳೆ ಅಂತ ಫಿಂಕ್ ಸೂಪರ್ ಆಗಿ ಸ್ಪೀಚ್ ಕೊಡ್ತಾನೆ. ಇದನ್ನು ಕೇಳಿದಂತಹ ಎಲ್ಲಾ ಪ್ರಾಣಿಗಳ ಮನಸ್ಸು ಕರಗಿ ಎಲ್ಲವೂ ಕೂಡ ಒಂದಾಗ್ತವೆ. ಮುಂದಿನ ಸೀನ್ ನಲ್ಲಿ ರೋಸ್ಗೆ ಪಕ್ಷಿಗಳ ಗುಂಪು ಕಾಣಿಸುತ್ತೆ. ಅದರಲ್ಲಿ ಬ್ರೈಡ್ ಪಿಲ್ ನ ಸ್ಕ್ಯಾನ್ ಮಾಡಿ ಅವನನ್ನು ನೋಡಿದಂತಹ ನಮ್ಮ ರೋಸ್ ತುಂಬಾ ಖುಷಿಯಿಂದ ಬ್ರೈಡ್ ಪಿಲ್ ನ ಕಡೆಗೆ ಓಡಿ ಬರಬೇಕಾದ್ರೆ ಎಲ್ಲಾ ಪ್ರಾಣಿ ಪಕ್ಷಿಗಳು ಬ್ರೈಡ್ ಪಿಲ್ ಗೆ ಕಂಗ್ರಾಚುಲೇಷನ್ ಹೇಳಿ ನೀನು ಸಾಧಿಸಿಬಿಟ್ಟೆ ಅಂತ ಹೊಗಳುತ್ತಾ ಇರ್ತವೆ. ಅದನ್ನ ನೋಡಿದಂತಹ ನಮ್ಮ ರೋಬೋ ಅವನು ಅವರ ಗುಂಪಿನವರ ಜೊತೆ ಚೆನ್ನಾಗಿದ್ದಾನೆ, ಅವನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅದು ಸುಮ್ಮನಾಗ್ಬಿಡುತ್ತೆ. ಆದ್ರೆ ಬ್ರೈಡ್ ಪಿಲ್ಗೆ ರೋಸ್ ಫ್ಯಾಕ್ಟರಿಗೆ ಹೋಗದೆ ಇಲ್ಲಿರೋದು ಗೊತ್ತಾಗುತ್ತೆ. ಅವಳನ್ನ ಹುಡ್ಕೊಂಡು ಗೂಡು ಹತ್ರ ಬರುತ್ತೆ. ರೋಸ್ ಟ್ರಾನ್ಸ್ಮಿಟರ್ ನ ಆನ್ ಮಾಡಿ ಸಿಗ್ನಲ್ ಕಳಿಸಿದ್ರಿಂದ ಕಂಪ್ನಿ ಕಡೆಯಿಂದ ಶಿಪ್ ಬಂದಿರುತ್ತೆ. ಶಿಪ್ ಇಂದ ಒಂದು ಫ್ಲೈಯಿಂಗ್ ರೋಬೋ ಹೊರಗಡೆ ಬಂದು ರೋಸಮ್ 7134 ನಿನ್ನ ಟಾಸ್ಕ್ ಕಂಪ್ಲೀಟ್ ಆಗಿದೆ, ಯೂನಿವರ್ಸಲ್ ಡೈನಾಮಿಕ್ ಗೆ ನಿನ್ನ ಅಗತ್ಯತೆ ಇದೆ ಅಂತ ರೋಸ್ ನ ಕರ್ಸ್ಕೊಂಡು ಹೋಗ್ಬೇಕಾದ್ರೆ ಇನ್ನೇನು ಡೋರ್ ಕ್ಲೋಸ್ ಆಗೋಷ್ಟರಲ್ಲಿ ಫಿಂಕ್ ರೋಸ್ ತಡಿ, ನಿನ್ನ ಬ್ರೈಡ್ ಪಿಲ್ ಕೇಳ್ತಾ ಇದ್ದಾನೆ, ಅವನು ನಿನ್ನ ಜೊತೆ ಮಾತನಾಡಬೇಕಂತ ಕೂಗಿ ಹೇಳುತ್ತೆ. ಇದನ್ನು ಕೇಳಿದಂತ ರೋಸ್ ಶಿಪ್ ಇಂದ ಕೆಳಗಡೆ ಬಂದು ನಾನು ಟ್ರಾನ್ಸ್ಮಿಟರ್ ಅಡಾಪ್ಟರ್ ಮರ್ತ್ಬಿಟ್ಟಿದ್ದೀನಿ, ನಾನು ಈಗಲೇ ತಂದು ಬಿಡ್ತೀನಿ ಅಂತ ಅಲ್ಲಿಂದ ಫಿಂಕ್ ಜೊತೆ ಓಡಿ ಹೋಗುತ್ತೆ. ಇದನ್ನು ನೋಡಿದಂತಹ ಫ್ಲೈಯಿಂಗ್ ರೋಬೋ ಬೇರೆ ರೋಬೋಟ್ ಗಳಿಗೆ ರೋಸ್ ಅನ್ನು ಕರ್ಸ್ಕೊಂಡು ಬರೋಕೆ ಹೇಳಿ ಕಳಿಸುತ್ತೆ. ಹಾಗಾಗಿ ರೋಬೋಗಳು ಕಾಡಿಗೆ ಇಳಿದು ರೋಸ್ ನ ಹುಡುಕೋಕೆ ಪ್ರಾರಂಭ ಮಾಡ್ತವೆ. ಇತ್ತ ಕಡೆ ರೋಸ್ಗೆ ಕಾಡಿನ ಪ್ರಾಣಿಗಳೆಲ್ಲ ಕೂಡ ಸಹಾಯ ಮಾಡ್ತಾ ಇರ್ತವೆ. ರೋಸ್ ಬ್ರೈಡ್ ಪಿಲ್ ನ ಮೀಟ್ ಮಾಡಿ ಎಲ್ಲಾ ಪ್ರಾಣಿಗಳು ಒಂದು ಕಡೆ ಸೇರಿ ಇರಬೇಕಾದ್ರೆ ಅಲ್ಲಿಗೆ ರೋಬೋಟ್ಗಳು ಬರ್ತವೆ. ಅಲ್ಲಿಗೆ ಬಂದು ರೋಸಮ್ 7134 ನೀನು ಹಿಂದಿರುಗುವ ಸಮಯ ಬಂದಿದೆ ಬಾ ಅಂತ ಕರೆದಾಗ ಕಾಡಿನ ಪ್ರಾಣಿಗಳು ರೋಸ್ ಎಲ್ಲಿ ಇರಬೇಕೋ ಅಲ್ಲೇ ಇದ್ದಾಳೆ, ಈ ಕಾಡೆ ಅವಳು ಇರಬೇಕಾದ ಸರಿಯಾದ ಜಾಗ, ರೋಸ್ ಈಗ ಒಂದು ವೈಲ್ಡ್ ರೋಬೋಟ್ ಅಂತ ಹೇಳ್ತವೆ. ಇದರಿಂದ ಕೋಪಗೊಂಡಂತಹ ರೋಬೋಗಳು ಶೂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತವೆ. ನಮ್ಮ ಪ್ರಾಣಿಗಳು ಸುಮ್ಮನೆನಾ, ಅದಕ್ಕೆ ಸರಿಯಾಗಿ ಸೂಪರ್ ಆಗಿ ಆ ರೋಬೋಟ್ ಗಳ ಜೊತೆ ಫೈಟ್ ಮಾಡ್ತವೆ. ಇದು ದೊಡ್ಡದಾದ ಫೈಟ್ ಆಗ್ಬಿಡುತ್ತೆ. ಹೀಗಿರ್ಬೇಕಾದ್ರೆ ಒಂದು ರೋಬೋ ಅಲ್ಲಿ ಒಂದು ಬಾಂಬ್ ನ ಹಾಕಿ ಸಿಡಿಸ್ಬಿಡುತ್ತೆ. ಇದರಿಂದ ರೋಸ್ ನ ರಿಟರ್ನ್ ಶಿಪ್ ಗೆ ಕರ್ಸ್ಕೊಂಡು ಹೋಗಿಬಿಡ್ತಾರೆ. ನೋಡಿದಂತಹ ಬ್ರೈಡ್ ಪಿಲ್ ತುಂಬಾ ಬೇಜಾರಾಗಿ ತನ್ನ ತಂಡವನ್ನು ಕರ್ಸ್ಕೊಂಡು ಹೋಗಿ ಆ ಸ್ಪೇಸ್ ಶಿಪ್ ನ ಸುತ್ತುವರೆದು ಸ್ಪೇಸ್ ಶಿಪ್ ನ ಗ್ಲಾಸ್ ಎಲ್ಲವನ್ನು ಹೊಡೆದಾಕ್ತವೆ. ಅದೇ ಸಮಯದಲ್ಲಿ ಬ್ರೈಡ್ ಪಿಲ್ ತನಗೆ ಗೊತ್ತಿರುವಂತಹ ವಿದ್ಯೆಯಿಂದ ಮೇಲಕ್ಕೆ ಹಾರಿ ಫ್ಲಿಪ್ ಆಗಿ ಜೋರಾಗಿ ಬಂದು ಶಿಪ್ ನ ಗ್ಲಾಸ್ ಹೊಡೆದಾಕುತ್ತೆ. ಅದರಿಂದ ಶಿಪ್ ಒಳಗಡೆ ಬಂದು ರೋಸ್ ಹತ್ರ ಬಂದ್ಬಿಡುತ್ತೆ. ಆದರೆ ರೋಸ್ ಶಕ್ತಿ ಇಲ್ಲದೆ ಒಂದು ಕಡೆ ಬಿದ್ದಿರೋದನ್ನ ನೋಡಿ ಬ್ರೈಡ್ ಪಿಲ್ ತುಂಬಾ ದುಃಖ ಪಡ್ತಾನೆ. ರೋಸ್ ಹೆಗ್ಲ ಮೇಲೆ ಬಂದು ಕುಳಿತುಕೊಂಡು ನನ್ನ ಫ್ಯಾಮಿಲಿನ ನೀನು ಬೇಕು ಅಂತ ಸಾಯಿಸಲಿಲ್ಲ ರೋಸ್, ನೀನು ನನ್ನ ಎಲ್ಲ ತೊಂದರೆಗಳನ್ನ ಸಾಲ್ವ್ ಮಾಡಿದೆ, ನನ್ನ ನಿಜವಾದ ಅಮ್ಮ ನೀನೇ ರೋಸ್, ಐ ಲವ್ ಯು ಅಂತ ಎಮೋಷನ್ ಆಗಿ ಹೇಳುತ್ತೆ. ಇದರಿಂದ ರೋಸ್ ಸ್ಲೋ ಆಗಿ ಆಕ್ಟಿವೇಟ್ ಆಗಿ ಐ ಲವ್ ಯು ಟು ಅಂತ ಹೇಳುತ್ತೆ. ನಡಿ ನಮ್ಮ ಮನೆಗೆ ಹೋಗೋಣ ಅಂತ ಹೋಗ್ಬೇಕಾದ್ರೆ ಶಿಪ್ ನಲ್ಲಿರುವಂತಹ ಆ ಸಣ್ಣ ಫ್ಲೈಯಿಂಗ್ ರೋಬೋ ಹೆಲೋ ರೋಸ್, ನೀನು ವಾಪಸ್ ಹೋಗೋದನ್ನ ಯೂನಿವರ್ಸಲ್ ಡೈನಾಮಿಕ್ ಒಪ್ಪಿಕೊಳ್ಳಲ್ಲ, ನಿನ್ನ ಜೊತೆ ಇರುವಂತಹ ಆ ಪಕ್ಷಿನೂ ಕೂಡ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಬೇಕಾದ್ರೆ ರೋಸ್ ನ ಮಿನಿ ರೋಬೋ ಸರಿಯಾದ ಸಮಯಕ್ಕೆ ಹ್ಯಾಂಡಲ್ ನ ಪ್ರೆಸ್ ಮಾಡ್ಬಿಡುತ್ತೆ. ಆಗ ಆ ಫ್ಲೈಯಿಂಗ್ ರೋಬೋ ಮೇಲ್ಗಡೆ ಹೋಗಿ ಸಿಕ್ಕಾಕೊಳ್ಳುತ್ತೆ. ಅದಾದ್ಮೇಲೆ ರೋಸ್ ಬ್ರೈಡ್ ಪಿಲ್ ನ ತನ್ನ ಬಾಡಿ ಒಳಗೆ ಇಟ್ಕೊಂಡು ಒಂದು ಬಾಲ್ ತರ ಕನ್ವರ್ಟ್ ಆಗಿ ಶಿಪ್ ಇಂದ ಕೆಳಗಡೆ ಬಿದ್ದುಬಿಡುತ್ತೆ. ನಂತರ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಸೇರಿ ಕಾಡಿನ ಬೆಂಕಿಯನ್ನು ಹಾರಿಸೋದಕ್ಕೆ ಪೆಡ್ಲರ್ ಹತ್ರ ಹೋಗಿ ಸಹಾಯ ಕೇಳ್ತವೆ. ಅದಕ್ಕೆ ಪೆಡ್ಲರ್ ಕೂಡ ಒಪ್ಪಿ ಒಂದು ದೊಡ್ಡ ಮರವನ್ನು ನದಿಯ ಮಧ್ಯೆ ಬೀಳುವ ಹಾಗೆ ಮಾಡ್ತವೆ. ಇದರಿಂದ ಎಲ್ಲಾ ನೀರು ಕಾಡಿಗೆ ನುಗ್ಗುವಂತೆ ಮಾಡಿ ಎಲ್ಲ ಬೆಂಕಿನ ಹಾರಿಸ್ತವೆ. ಮುಂದೆ ಎಲ್ಲ ಪ್ರಾಣಿಗಳು ರೋಸ್ ಹತ್ರ ಬಂದು ಸೇರ್ತವೆ. ಆದರೆ ಕಾಡು ಈಗ ಸಂಪೂರ್ಣವಾಗಿ ನಾಶವಾಗಿರೋದನ್ನ ನೋಡಿ ತುಂಬಾ ದುಃಖ ಪಡ್ತವೆ. ನಾನು ಫ್ಯಾಕ್ಟರಿಗೆ ವಾಪಸ್ ಹೋಗಿಲ್ಲ ಅಂತಂದ್ರೆ ಅವರು ಮತ್ತೆ ಬಂದೇ ಬರ್ತಾರೆ, ನನ್ನಿಂದ ನಿಮ್ಗೆಲ್ಲ ತೊಂದರೆ ಯಾವತ್ತೂ ಕೂಡ ತಪ್ಪಿದ್ದಲ್ಲ ಅಂತ ರೋಸ್ ಹೇಳುತ್ತೆ. ನಾನು ಫ್ಯಾಕ್ಟರಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳುತ್ತೆ. ಆಗ ಬ್ರೈಡ್ ಪಿಲ್ ಹೇಳುತ್ತೆ ಬೇಡ, ಅವರು ನಿನ್ನ ಎಲ್ಲ ಮೆಮೊರಿನ ಹಾಳು ಮಾಡ್ತಾರೆ ಅಂತ. ಅದಕ್ಕೆ ರೋಸ್ ಹೇಳುತ್ತೆ ನಿಂಗೆ ಗೊತ್ತಾ, ಶಿಪ್ನಲ್ಲಿ ಅವರು ನನ್ನ ಮೆಮೊರಿ ಹಾಗೂ ನನ್ನ ಎಲ್ಲ ಪವರ್ನ ಕಟ್ ಮಾಡಿದ್ರು, ಆದರೂ ಕೂಡ ನನಗೆ ನಿನ್ನ ಧ್ವನಿ ಕೇಳಿಸ್ತು, ನಾನು ನನ್ನ ಎಲ್ಲ ಮೆಮೊರಿನ ಬೇರೆ ಕಡೆ ಸೇವ್ ಮಾಡ್ಕೊಂಡಿದ್ದೀನಿ ಅಂತ ಹೇಳುತ್ತೆ. ಅದು ಅವರಿಗೆ ಯಾವತ್ತೂ ಕೂಡ ಗೊತ್ತಾಗೋಲ್ಲ ಅಂತ ಕೂಡ ಹೇಳುತ್ತೆ. ನಿಮ್ಮೆಲ್ಲರ ರಕ್ಷಣೆಗಾಗಿ ಮುಂದಿನ ಭವಿಷ್ಯಕ್ಕಾಗಿ ನಾನು ಹೋಗಲೇಬೇಕು ಅಂತ ರೋಸ್ ಹೇಳುತ್ತೆ. ನನಗೆ ನಿಮ್ಮ ಎಲ್ಲರ ಸ್ನೇಹ ಪ್ರೀತಿ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳಿ ತನ್ನ ಎಲ್ಲ ಪ್ರಾಣಿಗಳನ್ನು ತಕ್ಕೊಳ್ಳುತ್ತೆ. ಅದಾದ್ಮೇಲೆ ಮತ್ತೊಂದು ಮನೆಯನ್ನ ಆ ಪ್ರಾಣಿಗಳಿಗೋಸ್ಕರ ರೆಡಿ ಮಾಡಿ ಒಂದು ವುಡ್ ಪೀಸ್ ಮೇಲೆ ಎಲ್ಲ ಪ್ರಾಣಿಗಳು ಹಾಗೂ ರೋಸ್ ಇರೋದನ್ನ ಚಿತ್ರ ಬರೆದು ಟ್ರಾನ್ಸ್ಮಿಟರ್ನ ಸಹಾಯದಿಂದ ಮತ್ತೆ ಸ್ಪೇಸ್ ಶಿಪ್ ನ ಕರೆಸ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಮುಂದಿನ ಸೀನ್ ನಲ್ಲಿ ರೋಸ್ ಬಿಲ್ಡ್ ಮಾಡಿದಂತಹ ಮನೆಯಲ್ಲಿ ಎಲ್ಲ ಪ್ರಾಣಿಗಳು ಇರೋದನ್ನ ತೋರಿಸ್ತಾರೆ. ಅವಾಗ ಅಲ್ಲಿರುವಂತಹ ಚಿಕ್ಕ ಪ್ರಾಣಿಗಳಿಗೆ ಫಿಂಕ್ ರೋಸ್ ನ ಸ್ಟೋರಿ ಹೇಳ್ತಾ ಇರುತ್ತೆ. ಮುಂದೆ ರೋಸ್ ತನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಪಕ್ಷಿಗಳ ಗುಂಪು ಹಾರೋದನ್ನ ನೋಡುತ್ತೆ. ಅವಾಗ ಬ್ರೈಡ್ ಪಿಲ್ ಅಲ್ಲಿಗೆ ಬಂದಾಗ ರೋಸ್ ಖುಷಿಯಿಂದ ಬ್ರೈಡ್ ಪಿಲ್ ನ ಎತ್ಕೊಂಡು ಹಣೆಗೆ ಮುತ್ತಿಡುತ್ತೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ.